ಶಿಷ್ಯನ ಸಂಬಂಧ, ಭಟ್ರದ್ದು ಮತ್ತು ನನ್ನ ಸಂಬಂಧ, ನಾವು ಸಹೋದರರಾಗಿರ್ಬೋದು, ಬರಹಗಾರರಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಆದರೆ ಗುರು ಶಿಷ್ಯನ ಸಂಬಂಧ, ಅದರ ಜೊತೆಗೆ ನಮ್ಮಿಬ್ಬರಲ್ಲಿಯೂ ಆ ಗೆಳೆತನದ ಸಂಬಂಧಗಳನ್ನ ಇಬ್ಬರು ಉಳಿಸ್ಕೊಂಡು ಬೆಳ್ಕೊಂಡು ಬಂದಿದ್ದು. ಹೀಗಾಗಿ ನನಗೆ ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅದರಿಂದ ಖಂಡಿತವಾಗಿ ನನಗೆ ಕೂಡ ಇದು ಒಂದು ಈ ನಿಮ್ಮ ಸೌರಭ ಟೀಮಿನ ಜೊತೆಗೆ ಭಟ್ರ ಒಂದು ಸಾಧನೆಯನ್ನ ಮೆಲುಕು ಹಾಕುವುದು ಅಂತಂದ್ರೆ ನಮ್ಮನ್ನು ನಾವೇ ಗುರ್ಸ್ಕೊಂಡ ಹಾಗೆ. ಈಗ ನೋಡಿ, ನನಗೆ ಕೊಟ್ಟಿರುವಂತಹದ್ದು ವಿಸ್ಮಯ ಪಥ ಅಂತ ಹೇಳಿ. ಈ ಮನುಷ್ಯ ಹೇಗೆ ಈ ಜಗತ್ತಿನಲ್ಲಿ ಭಿನ್ನ ಆಗ್ತಾನೆ. ಈಗ ಭಗವಂತ ನಿಮಗೆ ಗೊತ್ತಿರುವ ಹಾಗೆ ಸಾವಿರಾರು ಜೀವಕೋಟಿಗಳನ್ನ ಸೃಷ್ಟಿ ಮಾಡ್ದ ಭೂಮಿಯ ಮೇಲೆ. ಅದರಲ್ಲಿ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಹುಳ ಹಪ್ಪಡಿಗಳಿವೆ, ಕೀಟಗಳಿವೆ, ಮನುಷ್ಯನೂ ಇದ್ದಾನೆ. ಆದರೆ ಸಾಧನೆ ಮಾಡುವಂತಹ ಒಂದು ಅವಕಾಶವನ್ನ ಅಥವಾ ಬುದ್ಧಿವಂತಿಕೆಯನ್ನ ಅಥವಾ ಒಂದು ಚಾತುರ್ಯವನ್ನ ಪ್ರಾಣಿ ಪಕ್ಷಿಗಳಿಗೆಲ್ಲ ಯಾರೂ ಕೊಟ್ಟಿಲ್ಲ, ದೇವರು ಕೂಡ ಕೊಟ್ಟಿಲ್ಲ. ಅದನ್ನ ಆ ಸಾಧನೆ ಮಾಡುವಂತಹ ಒಂದು ಏನಾದ್ರೂ ಒಂದು ಅವಕಾಶವನ್ನ ಕೊಟ್ಟಿದ್ದಿದ್ರೆ ಅದು ಮನುಷ್ಯನಿಗೆ ಮಾತ್ರ. ಆ ರೀತಿಯಲ್ಲಿ ನಾವು ಮನುಷ್ಯನಾಗಿ ಏನಾದ್ರೂ ಸಾಧನೆಯನ್ನ ಮಾಡದೇ ಇದ್ರೆ ನಮ್ಮ ಬದುಕು ಒಂದು ರೀತಿಯ ಶೂನ್ಯ. ಈ ಹಂತದಲ್ಲಿ ಈ ಸಾಧನೆಗೆ ಸ್ಫೂರ್ತಿ ಮತ್ತೆ ಸಾಧನೆಗೆ ಮಾದರಿಯಾಗಿರುವಂತವ್ರು ನಮ್ಮ ನಡನೆ ಇರುವಂತಹ ವಿಶ್ವೇಶ್ವರ ಭಟ್ರು ಇರೋದಾರಲ್ಲ, ಆದ್ರಿಂದ ನನಗೆ ಇದು ಬಹಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ. ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಇನ್ನೂ ಒಂದು ಈ ಕಾರ್ಯಕ್ರಮದ ಈ ಏನು ಕುಮಟಾದ ನೆಲೆಯಲ್ಲಿ ನಡೀತಾ ಇರೋ ಬಗ್ಗೆ ಇನ್ನೊಂದು ಮಾತು ನಾನು ಹೇಳ್ಬೇಕು. ಬೇಂದ್ರೆಯವರು ಒಂದು ಮಾತನ್ನು ಹೇಳ್ತಾರೆ, ದ.ರಾ ಬೇಂದ್ರೆಯವರು, ಕಷ್ಟ ಬಂದ್ರೆ ತಡ್ಕೋಬಹುದು, ಸುಖ ಬಂದ್ರೆ ತಡ್ಕೊಳಕ್ ಆಗಲ್ಲ ಅಂತ. ಅದನ್ನ ಎಕ್ಸ್ಪ್ರೆಸ್ ಮಾಡ್ಲೇಬೇಕು. ಖುಷಿಯನ್ನ, ಕಷ್ಟ ಬಂದ್ರೆ ನಾವು ನುಂಗ್ಕೊಂಡಿರ್ತೀವಿ, ನಮ್ಮ ಕಷ್ಟವನ್ನ ನಾವು ಯಾರ ಹತ್ರ ಹೇಳಕ್ ಹೋಗಲ್ಲ ಹೆಚ್ಚಾಗಿ. ಅದೇ ನಮಗೆ ನಾಳೆ ಯಾವ್ದೋ ಒಂದು ಪ್ರಶಸ್ತಿ ಬಂತು, ಒಂದು ಪುರಸ್ಕಾರ ಬಂತು ಅಂತಂದ್ರೆ ನಾವು ಸುಖ ಬಂದ್ರೆ ಅಥವಾ ಖುಷಿ ಬಂದ್ರೆ ನಾವು ಹೇಳ್ಕೊತೀವಿ. ಅದಕ್ಕಾಗಿ ಈಗ ನಮ್ಗೆ ವಿಶ್ವೇಶ್ವರ ಭಟ್ರಿಗೆ 60 ತುಂಬಿದ ಆ ಒಂದು ಖುಷಿಯ ಸಂದರ್ಭ, ಇದನ್ನ ನಾನು ಸುಖದ ಸಂದರ್ಭ ಅಂತ ಹೇಳ್ತೇನೆ. ಹೀಗಾಗಿ ಅವರು ಸುಮ್ಮನೆ ಇದ್ರು ಕೂಡ ನಮಗೆ ಅದನ್ನ ತಡ್ಕೊಳ್ಲಿಕ್ಕೆ ಆಗಲ್ಲ, ನಾವು ಹೇಳಲೇಬೇಕಾಗತ್ತೆ. ಹೀಗಾಗಿ ಬೇಂದ್ರೆ ಅವರ ಆ ಮಾತು ಏನಿದೆಯಲ್ಲ, ಕಷ್ಟ ಬಂದ್ರೆ ತಡ್ಕೋಬಹುದು, ಸುಖ ಬಂದ್ರೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳೋದಿದೆಯಲ್ಲ, ಬಹಳ ನನಗೆ ಅರ್ಥಪೂರ್ಣ ಅಂತ ಅನಿಸ್ತದೆ. ಇನ್ನು ನನಗೆ ಕೊಟ್ಟಿರುವಂತಹದ್ದು ಭಟ್ಟರ ವಿಸ್ಮಯ ಲೋಕ ಅಂತ. ವಿಸ್ಮಯ ಅಂತಂತಂದ್ರೆ ಸುಮ್ನೆ ಅದು ಯಾರಿಗೂ ಲಭ್ಯ ಆಗುವಂಥದ್ದಲ್ಲ. ನೀವು ಏನಾದ್ರೂ ಒಂದು ವಿಶೇಷವಾದ ಕಾಣಿಕೆಯನ್ನ ಅಥವಾ ಕೊಡುಗೆಯನ್ನ ಸಮಾಜಕ್ಕಾಗ್ಲಿ, ನಿಮ್ಮ ವೃತ್ತಿಗಾಗ್ಲಿ ಅಥವಾ ನಿಮ್ಮ ಜೊತೆಗಿರುವವರಿಗಾಗ್ಲಿ ಕೊಟ್ಟಾಗ ಮಾತ್ರ, ನೀವು ವಿಶೇಷವಾಗಿದ್ದನ್ನ ಕೊಟ್ಟಾಗ ಮಾತ್ರ ಅದು ವಿಸ್ಮಯ ಆಗ್ಲಿಕ್ಕೆ ಸಾಧ್ಯ. ಹೀಗಾಗಿ ನಾನು ಮುಂಚೆಯಿಂದಲೂ ಮಾರಾಯ ನೀನು ವಿಶ್ವೇಶ್ವರ ಭಟ್ಟ ಒಬ್ಬ ಅಲ್ಲ, ನೀನು ವಿಶೇಷ ಭಟ್ಟನೂ ಹೌದು ಅಂತಾನೆ ಚೀಟ್ಲಿ ಮಾಡ್ತಾ ಇದ್ವಿ. ಹೀಗಾಗಿ ಆ ವಿಶೇಷಕ್ಕೂ ಮತ್ತು ವಿಸ್ಮಯಕ್ಕೂ ಬಹಳ ಗಾಢವಾದ ಸಂಬಂಧ ಇರೋದ್ರಿಂದ ನನಗೆ ಈ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಖುಷಿ ಅನಿಸ್ತದೆ. ಯಾಕೆ ಅಂತಂದ್ರೆ ಈಗಾಗಲೇ ಅವರ ಸಾಹಿತ್ಯದ ಪಥದ ಬಗ್ಗೆ ಆಗ್ಲಿ, ಪತ್ರಿಕೋದ್ಯಮದ ಸಾಧನೆ ಬಗ್ಗೆ ಆಗ್ಲಿ, ಅವರ ಕೊಡುಗೆ ಬಗ್ಗೆ ಆಗ್ಲಿ ಸಾಕಷ್ಟು ಜನ ಮಾತಾಡಿದ್ದಾರೆ. ಅದನ್ನು ಯಾವುದೇ ಒಂದು ಪಾಯಿಂಟ್ ಅನ್ನು ಕೂಡ ನಾನು ಹೇಳೋದಿಲ್ಲ. ಅವರ ಏನು ಬಿಟ್ಟು ಹೋಗಿರುವಂತ ಅಂಶಗಳು ಅಥವಾ ಹೊಸ ಅಂಶಗಳು ಏನಾದರೂ ಇದ್ರೆ ಅದನ್ನ ಹುಡುಕಿ ತೆಗೆಯೋಣ ಅಂತ ಹೇಳಿ ನನ್ನ ಒಂದು ಸಣ್ಣ ಪ್ರಯತ್ನ. ಭಟ್ರ ವ್ಯಕ್ತಿತ್ವ ಮತ್ತೆ ಅವರ ತಲೆ ಸ್ವಲ್ಪ ವಿಶಿಷ್ಟ. ಯಾಕೆ ಅಂತಂದ್ರೆ ಅವರ ತಲೆ ಅಂತಂದ್ರೆ ಅದು ಈ ಕಾಡು ಮತ್ತು ಕಡಲಿನ ಹದಪಾಕ ಅಂತ ನಾನು ಹೇಳ್ತೇನೆ. ಯಾಕೆ ಅಂತಂದ್ರೆ ಅವರು ಹುಟ್ಟಿದ್ದು ಕರಾವಳಿಯ ದಂಡೆಯಲ್ಲಿ, ಬೆಳೆದಿದ್ದು ಅತ್ಯಂತ ದಟ್ಟವಾದ ಕಾಡಿನ ಮಲೆನಾಡಿನಲ್ಲಿ, ಸಿರ್ಸಿ ಹತ್ರ, ಬತ್ಗುತಿಯ ಹತ್ರ ಶಾಲೆಗೆ ಹೋಗಿ, ಹೈಸ್ಕೂಲಿಗೆ ಹೋಗಿ ಅಲ್ಲಿ ಬೆಳೆದಿದ್ದು. ಹೀಗಾಗಿ ಅವರಲ್ಲಿ ಆ ಕರಾವಳಿಯ ಒಂದು ಗಟ್ಟಿತನ, ಮಲೆನಾಡಿನ ಒಂದು ಮುಗ್ಧತನ, ಅಲ್ಲಿಯ ಸೌಂದರ್ಯ, ಇವು ಎರಡು ಕೂಡ ಅವರಲ್ಲಿ ಹದಗಟ್ಟಿದೆ, ಒಂದು ಪಾಕವಾದ ಒಂದು ಹದವನ್ನ ಕಾದುಕೊಂಡಿದೆ ಅಂತ ಹೇಳ್ತೇನೆ. ಹಾಗೇನೆ ಇದೇ ಸೈಕಾಲಜಿ ಮುಂದುವರಿಯುತ್ತೆ, ಅವರ ಎಜುಕೇಶನ್ ಕೂಡ ಮುಂದುವರಿರುತ್ತೆ. ಬಹಳ ವಿಶಿಷ್ಟವಾದ ಡೆವಲಪ್ಮೆಂಟ್ ಅದು ಅಂತ. ಏನಂತಂದ್ರೆ ಅವರು ಮೊದಲು ಓದಿದ್ದು BSc, ಆಮೇಲೆ ಓದಿದ್ದು MSc ನಂತರ ಅವರಿಗೆ ಎಷ್ಟು ಜರ್ನಲಿಸಂ ಬಗ್ಗೆ ಒಂದು ಸೆಳೆತ ಇತ್ತು, ಆ ಸೆಳೆತಕ್ಕಾಗಿ ಅವರು ಜರ್ನಲಿಸಂಗೆ ಬಂದರು. ಜರ್ನಲಿಸಂ ಅದು ಒಂದು ಸೈನ್ಸಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಅಲ್ಲ, ಅದು ಆರ್ಟ್ಸಿಗೆ ಸಂಬಂಧಪಟ್ಟದ್ದು. ಹೀಗಾಗಿ ಸಾಮಾನ್ಯವಾಗಿ ನಾವು ಡಿಗ್ರಿಯನ್ನ ಯಾವ್ದನ್ನು ಓದ್ತೀವಿ ಅಲ್ಲಿಂದ ಮುಂದೆ ನಮ್ಗೆ ಸ್ವಿಚ್ ಓವರ್ ಆಗೋದು ವೃತ್ತಿಯಲ್ಲಿ ಬಹಳ ಕಷ್ಟ ಆಗತ್ತೆ. ಒಬ್ಬ BCom ಓದ್ದವನಿಗೆ ಒಬ್ಬ ಡಾಕ್ಟರ್ ಆಗೋದು ಕಷ್ಟ ಆಗತ್ತೆ, ಅಥವಾ ಡಾಕ್ಟರ್ ಆದವನಿಗೆ ಒಬ್ಬ ಇಂಜಿನಿಯರ್ ಆಗೋದು ಬಹಳ ಕಷ್ಟ ಆಗತ್ತೆ. ಆದ್ರೆ ಭಟ್ರಿಗೆ ಹಾಗಲ್ಲ, ಅವರು ಭೂಗರ್ಭ ವಿಜ್ಞಾನಿ, ಅವರು ಜಿಯೋಲಜಿಯಲ್ಲಿ ಈಗ ಪತ್ರಿಕೋದ್ಯಮದ ಗರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು MSc ಇಂದ
MA ಜರ್ನಲಿಸಮಿಗೆ ಬರ್ತಾರೆ. ಸೊ ಹೀಗಾಗಿ ಅವರ ಏನು ಆ ಮಲೆನಾಡು ಮತ್ತು ಕರಾವಳಿಯ ಕಾಂಬಿನೇಷನ್ ಅಲ್ಲೇ ಹೇಗಿತ್ತು ಅದೇ ಮುಂದುವರೆದು ಇಲ್ಲಿ ಆರ್ಟ್ಸ್ ಅಂಡ್ ಸೈನ್ಸ್ ಕಾಂಬಿನೇಷನ್ ಅವರ ವ್ಯಕ್ತಿತ್ವದಲ್ಲಿ ಅದು ಪುಟಗಟ್ಟತ್ತೆ, ಅದು ರಿಫ್ಲೆಕ್ಟ್ ಆಗತ್ತೆ ಎಲ್ಲಿ ಧಾರವಾಡಕ್ಕೆ ಬಂದ ನಂತರ. ಸೊ ಹೀಗಾಗಿ ಅವರು ಅಲ್ಲಿ ಸೈನ್ಸ್ ವಿದ್ಯಾರ್ಥಿಯಾಗಿ ಕೂಡ ಅಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗ್ತಾರೆ. ಇಲ್ಲಿ ಜರ್ನಲಿಸಂ ನಲ್ಲಿ ಬಂದ ನಂತರ 5 ಗೋಲ್ಡ್ ಮೆಡಲ್ ಕೂಡ ತಗೊಂಡು ಅವರು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಪಾಸ್ ಆಗ್ತಾರೆ. ಇದು ಅವರ ತಾಕತ್ತು. ಯಾಕಂತಂದ್ರೆ ಅವರು ಮುಂಚೆ ಡಿಗ್ರಿ ಓದಿದ್ದೇನು BA ಜರ್ನಲಿಸಂ ನಲ್ಲ, ಅವ್ರು ಓದಿದ್ BSc ನಲ್ಲಿ. ಹೀಗಾಗಿ ಆಮೇಲೆ ಅವರಿಗೆ ಇವತ್ತು ಆರ್ಟ್ಸ್ ಫೀಲ್ಡ್ ಅಲ್ಲಿ ಅಂದ್ರೆ ಜರ್ನಲಿಸಂ ಫೀಲ್ಡ್ ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು ಕೂಡ ಈ ಎಷ್ಟೋ ಜನ ಈ ಕಂಪ್ಯೂಟರ್ ವಿಜ್ಞಾನಿಗಳಿಗಿರ್ಬೋದು ಅಥವಾ ಕಂಪ್ಯೂಟರ್ ತಂತ್ರಜ್ಞರಿಗಿರ್ಬೋದು ಅವರಿಗಿರುವಷ್ಟೇ ಒಂದು ನಾಲೆಜ್ ಅವರಿಗೆ, ಅವರು ಟೆಕ್ನೋ ಸೇವಿ ಆಗಿರೋದ್ರಿಂದ ಅವರಿಗೆ ಕಂಪ್ಯೂಟರ್ ಇರ್ಬೋದು ಅಥವಾ ಈ ಮೊಬೈಲ್ ಗ್ಯಾಜೆಟ್ಸ್ ಅಂತ ಹೇಳ್ತೀವಲ್ಲ ಅದರಲ್ಲಿರುವಂತ ಒಂದು ಪಾಂಡಿತ್ಯ ಇರ್ಬೋದು, ಅದರ ನಾಲೆಜ್ ಇರ್ಬೋದು, ಅದರ ಎಲ್ಲಾ ರೀತಿಯ ಏನು ಅದರ ಉಪಯೋಗ ತಗೊಳ್ಳುವಂತಹ ಒಂದು ಹೆಜ್ಜೆಯಲ್ಲಿ ಭಟ್ರು ನಮ್ಮ ಎಲ್ಲರಿಗಿಂತ ಮುಂದಿದ್ದಾರೆ. ಒಂದೇ ಒಂದು ಉದಾಹರಣೆಯನ್ನು ಹೇಳ್ತೀನಿ, ಎಂತ ಅದ್ಭುತವಾದ ವಿಸ್ಮಯಕ್ಕೆ ಸಂಬಂಧಪಟ್ಟಾಗಿದ್ದರಿಂದ ಹೇಳ್ತೀನಿ ಅಂದ್ರೆ, ಕನ್ನಡ ಪತ್ರಿಕೋದ್ಯಮದಲ್ಲಿ ಯಾರಾದರೂ ಅವರ ಹೆಸರಿನಲ್ಲಿ ಅವರು ಇಮೇಲ್ ID ಓಪನ್ ಮಾಡಿದ್ದಿದ್ರೆ ಅದು ಫಸ್ಟ್ ವಿಶ್ವೇಶ್ವರ ಭಟ್ರು. ಇಡೀ ಕರ್ನಾಟಕದಲ್ಲಿ ಯಾರೂ ಕೂಡ ಇಮೇಲ್ ID ಓಪನ್ ಮಾಡಿರಲಿಲ್ಲ. ಇವರು ಇಂಗ್ಲೆಂಡಿನಲ್ಲಿ ಅದನ್ನ ತಂತ್ರಜ್ಞಾನವನ್ನ ಕಲ್ತ್ಕೊಂಡು ಬಂದು ಫಸ್ಟ್ ಕನ್ನಡ ಜರ್ನಲಿಸಂ ನಲ್ಲಿ ಇಮೇಲ್ ID ಯಾರೂ ಓಪನ್ ಮಾಡಿರಲಿಲ್ಲ. ನನಗೆ ಗೊತ್ತಿರುವ ಹಾಗೆ ಅದು ವಿಶ್ವೇಶ್ವರ ಭಟ್ರು. ಈ ರೀತಿಯ ಒಂದು ರೀತಿಯ ವಿಸ್ಮಯ ಮೂರ್ತಿ ನಮ್ಮ ಭಟ್ರು. ಹಾಗಂತೇಳಿ ಭಟ್ರ ತಲೆ ಬಗ್ಗೆ ನಾನು ಹೇಳಿದೆ. ಭಟ್ರಿಗೇನು ರಾವಣನ್ ತರ 10 ತಲೆ ಏನಿಲ್ಲ, ಅವ್ರಿಗಿರೋದು ಒಂದೇ ತಲೆ, ನಮ್ಗಿರೋದು ಒಂದೇ ತಲೆ, ಅವ್ರಿಗಿರೋದು ಒಂದೇ ತಲೆ. ಆದ್ರೆ ಆ ತಲೆಯಲ್ಲಿ 2 ಭಾಗ ಇರುತ್ತಲ್ಲ, ಏನು ಬ್ರೈನ್ ನಲ್ಲಿ ಒಂದ್ ಭಾಗ ಆರ್ಟ್ಸ್ ಬಗ್ಗೆ ಕೆಲಸ ಮಾಡುತ್ತಂತೆ, ಇನ್ನೊಂದು ಭಾಗ ಸೈನ್ಸ್ ಬಗ್ಗೆ ಕೆಲಸ ಮಾಡುತ್ತಂತೆ. ಆ ಗುಣಗಳನ್ನ ಗ್ರಹಿಸುತ್ತಂತೆ. ಆ ತಲೆಯ 2 ಮೆದುಳನ್ನ, ಬಲ ಮತ್ತು ಎಡ ಮೆದುಳನ್ನ ಅವರು ಬಹಳ ಸಮರ್ಥವಾಗಿ ದುಡಿಸ್ಕೋತಾರೆ. ಹೀಗಾಗಿ ಅವರು ಬಹುಶಃ ಈ ಒಂದು ಮೇಲ್ಮಟ್ಟದಲ್ಲಿ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೇನೆ. ಇನ್ನು ನಮ್ಗೆಲ್ಲ ಸಾಮಾನ್ಯವಾಗಿ ನಾನು ಒಬ್ಬ MA ಮಾಡಿದ್ಮೇಲೆ ಅಥವಾ ಇನ್ಯಾರೋ ಒಬ್ಬ ಡಾಕ್ಟರ್ ಆಗೋನು MS ಮಾಡಿದ್ಮೇಲೆ ಅಥವಾ ಅವನೊಬ್ಬ ಇಂಜಿನಿಯರಿಂಗ್ ಓದಿದ ಮೇಲೆ ನಾವು ಸಾಮಾನ್ಯವಾಗಿ ಮುಂದೆ ನಾನು ಓದೋದೇನಿಲ್ಲ, ನಾನು ಇನ್ನು ಸಾಧನೆ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಹೋಗ್ತೀವಿ. ಆದ್ರೆ ಭಟ್ರು ಹಾಗಲ್ಲ. ಅವರು ವಿಚಿತ್ರ ಅಂತಂದ್ರೆ, ಅವರು ಇತ್ತೀಚಿನ ವರ್ಷಗಳಲ್ಲಿ ಅವರು PhD ಮಾಡ್ಲಿಕ್ಕೆ, ಡಾಕ್ಟರೇಟ್ ಮಾಡ್ಲಿಕ್ಕೆ ಅವರು ಎನ್ರೋಲ್ ಮಾಡಿಸ್ಕೋತಾರೆ, ದಾಖಲೆ ಮಾಡ್ಕೋತಾರೆ. ಯಾವುದೋ ಒಬ್ಬ ಗೈಡನ್ನು ಹಿಡಿದು ಕ್ಲಾಸಿಗೆ ಹೋಗಿ PhD ಕೋರ್ಸಿಗೆ ಅವರಲ್ಲಿ ಹೋಗಿ ಬೆಂಚಲ್ಲಿ ಸ್ಟೂಡೆಂಟ್ ತರ ಕೂತ್ಕೋತಾರೆ. ಅದಕ್ಕಿಂತ ಮುಂಚೆ ಇವರು ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ನಲ್ಲಿ ಪ್ರೊಫೆಸರ್ ಆಗಿ ಪಾಠ ಮಾಡಿರ್ತಾರೆ, ಇವರನ್ನೇ ಮಾಡಿರ್ತಾರೆ. ಎಷ್ಟೋ ಜನ ಹುಡುಗರಿಗೆ PhDಗೆ ಸ್ಫೂರ್ತಿ ಆಗುವಂತಹ ಪಾಠ ಮಾಡಿರ್ತಾರೆ. ಇಲ್ಲಿ ಇವರು ಶಾಲೆಯಲ್ಲಿ ತರಗತಿಯಲ್ಲಿ ಬಂದು PhD ಕಲೀಲಿಕ್ಕೆ ಬಂದು ಕೂತಿರ್ತಾರೆ. ಅದಕ್ಕಿಂತ ಮತ್ತೊಂದು ವಿಶೇಷ ಅಂತಂದ್ರೆ, ಒಬ್ಬಳು ಸುಷ್ಮಿತಾ ಅಂತ ಹೇಳುವ ಒಂದು ಹುಡುಗಿ ಭಟ್ರ ಬಗ್ಗೆನೇ ಆಲ್ರೆಡಿ PhD ಮಾಡಿ ಡಾಕ್ಟರೇಟ್ ತಗೊಂಡು ಆಗೋಗಿದೆ. ಇಂತಹ ಅದ್ಭುತವಾದ ವ್ಯಕ್ತಿತ್ವ ನಮಗೆ ಸಿಗ್ಲಿಕ್ಕಿಲ್ಲ. ಇವರು ಇನ್ನೂ PhD ಮುಗುದಿಲ್ಲ, ಆದ್ರೆ ಇವ್ರ ಮೇಲೆ ಆಲ್ರೆಡಿ ಥೀಸಿಸ್ ಬಂದಿದೆ, PhD ಹೋಗಿದೆ. ಇಂತಹ ಒಂದು ಅದ್ಭುತವಾದ ಒಂದು ವಿಸ್ಮಯ ಮೂರ್ತಿಯಾಗಿ. ಇನ್ನು ನಾನು ಅವರ ಜೊತೆಗೆ ಒಂದು 15-20 ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೇನೆ. ಅದರಲ್ಲಿ ನಾನು ಬಹಳ ಗಮನಿಸಿರುವಂತದ್ದು, ನಾವೆಲ್ಲ ದೇಶಕ್ಕೆ ಯಾಕೆ ಹೋಗ್ತೀವಿ, ವಿದೇಶಗಳಿಗೆ ಯಾಕೆ ಹೋಗ್ತೀವಿ? ಯಾವುದೋ ಅಮೆರಿಕಕ್ಕೆ ಹೋಗ್ತೀವಿ, ಇಂಗ್ಲೆಂಡ್ ಹೋಗ್ತೀವಿ ಅಥವಾ ಫ್ರಾನ್ಸಿಗೆ ಹೋಗ್ತೀವಿ, ಅಲ್ಲಿದನ್ನ ನೋಡಿ ಕಲ್ತ್ಕೊಂಡ್ಬರೋಣ ಅಂತ ಹೋಗ್ತೀವಿ. ಇವ್ರು ಹಾಗಲ್ಲ. ಭಟ್ರು ಇಂಗ್ಲೆಂಡಿಗೆ ಹೋಗ್ಲಿ, ಅಮೆರಿಕಕ್ಕೆ ಹೋಗ್ಲಿ, ಜರ್ಮನಿಗೆ ಹೋಗ್ಲಿ, ಐಸ್ಲ್ಯಾಂಡಿಗೆ ಹೋಗ್ಲಿ, ಹೋಗುವಾಗಲೇನೆ ಆ ದೇಶದ ಬಗ್ಗೆ ಸಂಪೂರ್ಣವಾದ ಅಧ್ಯಯನ ಮಾಡ್ಕೊಂಡು ಹೋಗಿರ್ತಾರೆ. ನಾವಾದ್ರೆ ಅಲ್ಲಿ ಹೋಗಿ ಅಧ್ಯಯನ ಮಾಡ್ತೀವಿ, ಆದ್ರೆ ಇವ್ರು ಹಾಗಲ್ಲ. ಅಲ್ಲಿನೇ ಅದ್ರ ಬಗ್ಗೆ ಆ ದೇಶದ ಇತಿಹಾಸವನ್ನ, ಅಲ್ಲಿ ಯಾರು ಆಳಿದ್ರು, ಏನು, ಅಲ್ಲಿ ಅವನೊಂದು ರೋಡು ಅಥವಾ ಅಲ್ಲಿ ಯಾರೋ ಒಬ್ಬ ಸಾಹಿತಿ ಇರ್ತಾನೆ ಅಥವಾ ಯಾವುದೇ ಒಂದು ರೀತಿ ಅಲ್ಲಿಂದ ಒಳ್ಳೆ ಪುಸ್ತಕ ಬಂದಿರಬಹುದು ಆ ದೇಶದ್ದು, ಅದನ್ನ ಇವ್ರು ಹೋಮ್ವರ್ಕ್ ಮಾಡ್ಕೊಂಡು ಅಲ್ಲಿ ಹೋಗ್ತಾರೆ. ಈಗ ಉದಾಹರಣೆಗೆ ಮಸ್ಕತ್ತಿಗೆ ಹೋದಾಗ, ಮಸ್ಕತ್ನಲ್ಲಿ ಒಬ್ಬ ಗೈಡ್ ನಮಗೇನು ಆ ದೇಶದ ಬಗ್ಗೆ ಹೇಳ್ತಾನೆ, ಅದಕ್ಕಿಂತ ಚೆನ್ನಾಗಿ ಭಟ್ರು ನಮ್ಮ ಆಲ್ರೆಡಿ ಹೇಳಿರ್ತಾರೆ ಅವರು ನಮ್ಗೆ. ಹೀಗಾಗಿ ನಾನು ಸಾಮಾನ್ಯವಾಗಿ ಭಟ್ಟರ ವಿದೇಶಗಳಲ್ಲಿ ನನಗೆ ಅವಕಾಶ ಸಿಕ್ಕಿದಾಗ, ಅದೇ ಹೇಳದ್ನಲ್ಲ, ಒಂದು 15-20 ದೇಶಗಳಿಗಂತೂ ಅವ್ರ ಸಂಗಡ ತಿರುಗಿದ್ದೀನಿ. ಅವರು ಅಲ್ಲಿ ತಾನೊಬ್ಬ ಪತ್ರಿಕಾ ಸಂಪಾದಕ ಅಂತ ಅವರು ತೋರಿಸ್ಕೊಳ್ಳೋದೇ ಇಲ್ಲ, ತಾನೊಬ್ಬ ಪತ್ರಿಕೋದ್ಯಮದ ವಿದ್ಯಾರ್ಥಿ ಅಂತ ಹೇಳ್ಕೊಂಡು ಹೋಗ್ತಾರೆ.
ಆ ಗ್ರಾಸ್ಪಿಂಗ್ ಆ ಸ್ಟೂಡೆಂಟ್ ಅಂತ ಹೇಳೋ ಮೈಂಡ್ ಸೆಟ್ನಲ್ಲಿ ಹೋಗ್ತಾರಲ್ಲ, ಅದು ಬಹಳ ಅದ್ಭುತ ಮೈಂಡ್ ಸೆಟ್ ಅಂತ ನನಗನ್ಸುತ್ತೆ. ನಮಗೆಲ್ರಿಗೂ ಇರಬೇಕಾದದ್ದು ಆ ಒಂದು ಕೊನೆ ತನಕ ನಾನು ಸಾಯೋ ತನಕ ಕಲಿಬೇಕು ಅಂತ ಹೇಳೋ ಒಂದು ಹುಮ್ಮಸ್ಸಿರತ್ತಲ್ಲ, ಅದ್ರ ಬಗ್ಗೆ ಬಹಳ ಅವರಿಂದ ನಾನು ಕಲ್ತ್ಕೊಂಡಿರುವಂತ ವಿಷಯ. ಆಮೇಲೆ ಅವರ ಅಗಾಧವಾದ ಜೀವನಾಸಕ್ತಿ ಅಂದ್ರೆ ನಮ್ಗೆ ಎಲ್ರಿಗೂ ಬಯಲಾಟ ಇದ್ರೆ, ಎಲ್ಲಾದ್ರೂ ಪುಕ್ಕಟೆ ಯಕ್ಷಗಾನ ಇದ್ರೆ ಅಥವಾ ನಾಟಕ ಇದ್ರೆ ನಾವೆಲ್ಲ ಹೋಗ್ತೀವಿ. ಹಾಗಲ್ಲ, ಅವ್ರದ್ದು ಆ ರೀತಿಯ ಆಸಕ್ತಿ ಅಲ್ಲ. ಅವರು ಹಣವನ್ನ ಮತ್ತೆ ಸಮಯವನ್ನ, ಅವರ ಅಮೂಲ್ಯವಾದ ಸಮಯವನ್ನ ಬಹಳ ಖರ್ಚು ಮಾಡಿಬಿಟ್ಟು, ಅದು ಎಲ್ಲೇ ಈ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಏನೇ ನಡೀಲಿ ಅಲ್ಲಿ ಹೋಗಿರ್ತಾರೆ. ನಿಮ್ಗೊಂದು 2-3 ಉದಾಹರಣೆಯನ್ನ ಕೊಡ್ತೇನೆ ನಾನು. ಅವರು ರವಾಂಡಕ್ಕೆ ಹೋಗ್ತಾರೆ. ರವಾಂಡಕ್ಕೆ ಯಾಕೆ ಹೋಗಿದ್ದು ಅಂತಂದ್ರೆ, ಅಲ್ಲಿ ಚಿಂಪಾಂಜಿಯ ನಾಮಕರಣ ಸಮಾರಂಭಕ್ಕೆ, ಅದು ನಿಮ್ಮ ಅಥವಾ ಅವನ ಅತ್ತೆ ಮಗಂದು ಅಥವಾ ದೊಡ್ಡಯ್ಯ ಮಗಂದು ಸಮಾರಂಭಕ್ಕಲ್ಲ, ಅಥವಾ ನಾಮಕರಣ ಸಮಾರಂಭಕ್ಕಲ್ಲ, ಅಲ್ಲಿಯ ಚಿಂಪಾಂಜಿಯ ನಾಮಕರಣ ಸಮಾರಂಭಕ್ಕೆ ಭಟ್ರಲ್ಲಿ ಹೋಗಿರ್ತಾರೆ. ನೆಕ್ಸ್ಟ್ ಜರ್ಮನಿಯ ಬವೇರಿಯಾಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿರೋದು ಅಲ್ಲಿಯ ಸಿಟಿ ಅಥವಾ ನೈಟ್ ಲೈಫ್ ಅನ್ನ ನೋಡ್ಲಿಕ್ಕೆ ಅಂತಲ್ಲ, ಅಲ್ಲಿ ನಡೀತಾ ಇರುವಂತಹ ಜಗತ್ ಪ್ರಸಿದ್ಧವಾದಂತಹ ಬಿಯರ್ ಉತ್ಸವ, ಅತ್ಯದ್ಭುತವಾದಂತಹ ಬಿಯರ್ ಉತ್ಸವವನ್ನ ನೋಡ್ಲಿಕ್ಕೆ ಅವರು ಹೋಗ್ತಾರೆ. ಇನ್ನು ಬರೇ ಬಿಯರ್ ಉತ್ಸವಕ್ಕೆ ಹೋಗ್ತಾರಾಗಿದ್ರೆ ಭಟ್ರು ಅಂತ ನೀವು ಮತ್ತೆ ತಪ್ಪು ತಿಳ್ಕೊಳ್ಬೇಕಾಗಿಲ್ಲ. ಅವರು ಫ್ರಾಂಕ್ಫರ್ಟ್ ನಲ್ಲಿ ಪುಸ್ತಕದ ಮೇಳ ನಡೆದ್ರು ಕೂಡ ಅವ್ರು ಭಟ್ರಲ್ಲಿರ್ತಾರೆ. ಐ ಥಿಂಕ್ 6-7 ಸಲ ಹೋಗಿದ್ದಾರೆ ಅಂತ ನನಗೆ ಜ್ಞಾಪಕ. ಒಂದು ಪುಸ್ತಕದ ಮೇಳಕ್ಕೂ ಹೋಗ್ತಾರೆ. ಹೀಗಾಗಿ ಯಾರು ಇಲ್ಲಿ ಆತಂಕ ಪಡೋದು ಬೇಡ, ಬಿಯರ್ ಮೇಳಕ್ಕೆ ಅಲ್ಲಿವರೆಗೆ ಹೋದ್ರಲ್ಲ ಭಟ್ರು ಅಂತ ಹೇಳಿ. ಆಮೇಲೆ ಮಸ್ಕತ್ತಿಗೆ ಅವರು ಆಮೆ ಮೊಟ್ಟೆ ಇಡುವುದನ್ನ ಸ್ಟಡಿ ಮಾಡ್ಲಿಕ್ಕೆ, ಅದನ್ನ ನೋಡ್ಲಿಕ್ಕೆ ಅಂತ ಹೋಗ್ತಾರೆ, ಫೋಟೋ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಬೇರೆ ಕೆಲಸ ಇಲ್ಲೇನ ತಮ್ಮ ಅಂತ ಬಹಳ ಜನ ಕೇಳೋರು ಇರ್ತಾರೆ ಅಂತ ವಿಷಯಕ್ಕೆ. ಆದ್ರೆ ಅವ್ರಿಗೆ ಅದು ತಡ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಕುತೂಹಲ ಮತ್ತೆ ವಿಸ್ಮಯ. ಇನ್ನು ಪ್ರೈಮ್ ಮಿನಿಸ್ಟರ್ ಜೊತೆಗೆ, ಅಬ್ದುಲ್ ಕಲಾಂ ಜೊತೆಗೆ ರಷ್ಯಾಕ್ಕೆ ಹೋದ್ರು, ಉಕ್ರೇನಿಗೆ ಹೋದ್ರು, ಐಸ್ಲ್ಯಾಂಡ್ ಹೋದ್ರು, ಸ್ವಿಟ್ಜರ್ಲ್ಯಾಂಡಿಗೆ ಹೋದ್ರು, ಅವೆಲ್ಲ ಬಿಡಿ. ಅಂತವೆಲ್ಲ ಅವರ ವೃತ್ತಿ ಜೀವನದಲ್ಲಿ ಬಂದಿರುವಂತಹ ಒಂದು ಅವಕಾಶಗಳು ಅಂತ ಹೇಳ್ಬೋದು. ಇನ್ನೊಂದು, ನಾನು ಅವರ ಮುಖವನ್ನ, ವಿಸ್ಮಯ ಮುಖವನ್ನ ನಾನು ಅದನ್ನ ಸ್ಯಾಗ್ರಿಗೇಟ್ ಮಾಡಿ ಹೇಳ್ಬೇಕು ಅಂತಂದ್ರೆ, ಒಂದು ಅವರ ಮಾನವೀಯ ಮುಖ, ಇನ್ನೊಂದು ಉದಾರತೆ, ಇನ್ನೊಂದು ದಕ್ಷತೆ, ಇನ್ನೊಂದು ಹೊಸತನದ ಹರಿಕಾರ ಅಂತ ಒಂದು 4 ಸ್ಯಾಗ್ರಿಗೇಟ್ ಮಾಡಿದೆ. ಮಾನವೀಯ ಮುಖಕ್ಕೆ ಸದ್ಯ ಬೆಳಗ್ಗೆಯಿಂದ ಯಾರು ಯಾಕೆ ಹೇಳಲಿಲ್ಲ, ನನಗೆ ಆಶ್ಚರ್ಯ ಆಯ್ತು. SL ಭೈರಪ್ಪ ಅವ್ರ ಬಗ್ಗೆ ನಾನು ಇನ್ನೂ ಹೇಳ್ಬೇಕಾದಿಲ್ಲ. ಇವ್ರ ಭಟ್ರ ಮನೆಗೆ ಬಂದು ಅವರು ಕೊನೆಯ ದಿನಗಳನ್ನ ಅವರು ಹೇಗೆ ಖುಷಿಯಿಂದ ಕಳೆಯುವಂತಾಯ್ತು ಅಂದ್ರೆ, ಆತಂಕದಿಂದ ಬಂದರು, ಆದ್ರೆ ಭಟ್ರ ಸಾಂಗತ್ಯದಲ್ಲಿ ಅವರಂತಹ ಒಬ್ಬ ಮೇಧಾವಿ, ಅವರಂತಹ ಒಬ್ಬ ದೊಡ್ಡ ಸಾಹಿತಿಗೆ ಭಟ್ರು ತಮ್ಮ ಕೆಲಸಗಳನ್ನ ಬದಿಗೊತ್ತಿ ಮೊದಲ ಆದ್ಯತೆಯಿಂದ SL ಭೈರಪ್ಪ ಅವರನ್ನ ಹೇಗೆ ಮಗನಂತೆ ನೋಡ್ಕೊಂಡ್ರು ಮತ್ತು ಅವರ ಕುಟುಂಬ ಹೇಗೆ ನೋಡ್ಕೊಂತು ಹೇಳೋದು ನಿಮಗೆಲ್ಲ ಗೊತ್ತಿದೆ. ಅದು ಅವರ ಮಾನವೀಯ ಮುಖಕ್ಕೆ. ತುಂಬಾ ಜನ ಇವತ್ತು ಬೆಳಗ್ಗೆ ಬೇರೆ ಬೇರೆ ಉದಾಹರಣೆಯನ್ನ ಹೇಳಿದ್ರು, ಹೀಗಾಗಿ ನಾನು ಅದನ್ನ ರಿಪೀಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದನ್ನ ನೀವು ಗಮನಿಸಬಹುದು. ಸೊ ನೆಕ್ಸ್ಟ್, ಅವರ ಉದಾರತೆ ಅಂತಂದ್ರೆ ಹೊಸ ಪ್ರತಿಭೆಗಳನ್ನ ಬೆಳೆಸಿರುವಂತಹದ್ದು. ಹೊಸ ಪ್ರತಿಭೆಗಳು ಅಂತಂದ್ರೆ ಅದು ಪತ್ರಿಕೋದ್ಯಮದಲ್ಲಿ ಇರಬಹುದು, ಅಡ್ಮಿನಿಸ್ಟ್ರೇಷನ್ ನಲ್ಲಿ ಇರಬಹುದು, ಅಥವಾ ನಮ್ಮಂತ ಕಾಲಮಿಸ್ಟ್ಗಳನ್ನ ಬೆಳೆಸಿರುವಂತದ್ದು ಇರಬಹುದು. ಆಮೇಲೆ ನೀವು ವಿದೇಶಗಳಲ್ಲೂ ಕೂಡ ಎಷ್ಟೋ ಜನ ನಮ್ಮ ಕಲಾವಿದರನ್ನ ಕರ್ಕೊಂಡೋಗಿ ಅಲ್ಲಿ ಸನ್ಮಾನ ಮಾಡುವಂತ ವಿಚಾರದಲ್ಲಿರಬಹುದು. ತುಂಬಾ ಧಾರಾಳವಾದ ವ್ಯಕ್ತಿಯವರು. ಸಾಮಾನ್ಯವಾಗಿ ಪತ್ರಿಕೋದ್ಯಮದಲ್ಲಿ ಬಹಳ, ಅದನ್ನ ನಾನು ಮುಂದೆ ಹೇಳ್ತೀನಿ, ಪತ್ರಿಕೋದ್ಯಮ ಬಹಳ ಸೆಲ್ಫ್ ಸೆಂಟರ್ಡ್ ಜರ್ನಲಿಸ್ಟ್ಗಳು ಜಾಸ್ತಿ. ನಾವು ಬರಿತೀವಿ ಬಹಳ ಉದಾರತನ ಇರಬೇಕು ಅಂತ, ಆದ್ರೆ ಪ್ರಾಕ್ಟಿಕಲಿ ಅದನ್ನ ತರೋದಿಲ್ಲ. ಅದನ್ನ ಮುಂದೆ ಹೇಳ್ತೀನಿ ನಾನು. ಇನ್ನೊಂದು, ಅವರು ಎಷ್ಟು ದೊಡ್ಡ, ನಾನು ಒಂದೊಂದ್ಸಲ ನನಗೆ ಅವ್ರ ಪತ್ರಿಕೋದ್ಯಮಿ ಆಗಿರೋದಕ್ಕೆ ನನಗೆ ವಿಷಾದನೂ ಇದೆ. ಯಾಕೆ ಹಿಂಗೆ ಹೇಳ್ತಾನೆ ಅಂತ ತಿಳ್ಕೊಬೇಡಿ. ಯಾಕೆಂತಂದ್ರೆ ಇವರು ಅನಂತ್ ಕುಮಾರ್ ಅವರಿಗೆ OSD ಆಗಿದ್ರು. ಅನಂತ್ ಕುಮಾರ್ ಕೇಂದ್ರದಲ್ಲಿ ಸಚಿವರಾದಾಗ ಇವರು ಆಫಿಷಿಯಲ್ ಆನ್ ಸ್ಪೆಷಲ್ ಡ್ಯೂಟಿ OSD ಅಧಿಕಾರಿ ಆಗಿದ್ರು. ಇವರು ಎಷ್ಟು ಚಂದಾಗಿ ಅವಾಗ ಕೆಲಸ ಮಾಡ್ತಿದ್ರು ಅಂತಂದ್ರೆ, ಒಬ್ಬ IAS ಆಫೀಸರ್ ಮಾಡುವಂತ ಕೆಲಸಗಳನ್ನ ಇವ್ರು ಮಾಡಿ ತೋರಿಸ್ತಾ ಇದ್ರು. ಹೀಗಾಗಿ ಯಾವ IASಗೂ ಆಫೀಸರ್ಗೂ ಕಡಿಮೆ ಇಲ್ಲದ, ರ್ಯಾಂಕ್ ಕಡಿಮೆ ಇಲ್ಲದಂತಹ ಆ ಒಂದು ದಕ್ಷತೆಯ ಸಾಮರ್ಥ್ಯ ನಮ್ಮ ವಿಶ್ವೇಶ್ವರ ಭಟ್ರಲ್ಲಿ ಇದೆ ಅಂತಂದ್ರೆ, ಇವರು ಪತ್ರಿಕೋದ್ಯಮಿ ಆಗೋದ್ರ ಬದಲು ಒಂದು ವೇಳೆ IAS ಆಫೀಸರ್ ಆಗಿದ್ದಿದ್ರೆ ಅಂತ ಹೇಳಿ ನಾನು ಎಷ್ಟೋ ಸಲ ಕಲ್ಪನೆಯನ್ನು ಮಾಡ್ಕೋತೇನೆ. ಯಾಕೆಂದ್ರೆ ಆ ಸಾಮರ್ಥ್ಯ ಅವ್ರ ಹತ್ರ ಇದೆ. ಈಗ ಉಳಿದ ಜರ್ನಲಿಸ್ಟ್ಗಳ ಹತ್ರ ಅದು ಸಾಧ್ಯ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಮಾಡೋದು ತುಂಬಾ ಕಷ್ಟ. ನಾನು ಒಂದು 15 ವರ್ಷ ವಿಧಾನಸೌಧದಲ್ಲಿ ಒಂದು 7-8 ಜನ ಮಂತ್ರಿಗಳಿಗೆ ನಾನು ಅಧಿಕಾರಿಯಾಗಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ನನಗೆ ಅದರ ಕಷ್ಟ ಸುಖ ಗೊತ್ತು.
ನನಗೆ ವಿಧಾನಸೌಧದಲ್ಲೇ ಕಷ್ಟ ಆಗಿರುವಾಗ ಇವರು ಕೇಂದ್ರದಲ್ಲಿ ಡೆಲ್ಲಿಯಲ್ಲಿ ಇದ್ದುಕೊಂಡು ಡೆಲ್ಲಿ ಒಬ್ಬ ಅದು ಅನಂತ್ ಕುಮಾರ್ ಅಂತ ವೆರಿ ಪ್ರತಿಭಾವಂತ ಮತ್ತೆ ಬುದ್ಧಿವಂತ ವ್ಯಕ್ತಿಯನ್ನ ಆ ಮಂತ್ರಿಯನ್ನ ಇವರು ಒಂದು ಗ್ರೂಮ್ ಮಾಡುವಂಥದ್ದು ಇದೆಯಲ್ಲ, ಅವರಿಗೆ ಒಂದು ಮಾರ್ಗಸೂಚಿಯನ್ನು ಕೊಡುವಂಥದ್ದು, ಅಧಿಕಾರಿಯಾಗಿ ಅವರಿಗೆ ಭಾಷಣ ಬರ್ಕೊಡುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಪ್ರೋಟೋಕಾಲ್ ಅನ್ನ ಹೇಳುವಂಥದ್ದು ಇರ್ಬೋದಲ್ಲ. ದಟ್ ಇಸ್ ವೆರಿ ಗ್ರೇಟ್ ಕ್ವಾಲಿಟಿ ಅಥವಾ ಗ್ರೇಟ್ ಸರ್ವಿಸ್. ಹೀಗಾಗಿ ಅವರೊಬ್ಬರ ನನಗನ್ಸುತ್ತೆ ಪತ್ರಿಕೋದ್ಯಮಿಗಿಂತನೂ ಹೆಚ್ಚಾಗಿ IAS ಆಫೀಸರ್ ಆಗಿದ್ದಿದ್ರೆ ಇನ್ನೂ ಒಳ್ಳೇದಿತ್ತು ಅಂತ ಮೈ ಅಬ್ಸರ್ವೇಷನ್. ಇನ್ನೊಂದು ನನಗೆ ಅವರ ಏನು ಅಂತಂದ್ರೆ ವಿಶಾಲ ಹೃದಯ. ನಾನು ಆವಾಗಲೇ ಕೂಡ ಹೇಳಿದೆ, ವಿಶಾಲ ಹೃದಯ ಅಂತಂದ್ರೆ ಮೊನ್ನೆ ಒಬ್ಬ ಬಹಳ ಬಹಳ ಖ್ಯಾತ ಪತ್ರಕರ್ತ ಒಬ್ಬ ಬರೀತಾನೆ ಅವನ ಫೇಸ್ಬುಕ್ನಲ್ಲಿ, ನೀವು ಓದಿರ್ತೀರಿ, ನಾನು ಅವನ ಹೆಸರು ಹೇಳಲಿಕ್ಕೆ ಹೋಗಲ್ಲ. ಅವನು ಏನ್ ಹೇಳ್ತಾನೆ ಅಂತಂದ್ರೆ, ನಾನು ಪತ್ರಿಕೋದ್ಯಮಿಯಾಗಿ ಡೆಲ್ಲಿಯಲ್ಲಿದ್ದೆ, ವಾಜಪೇಯಿ ಅವ್ರ ಜೊತೆಗೆ ನನಗೆ 2 ಸಲ ಫಾರಿನ್ಗೆ ಹೋಗುವಂತ ಚಾನ್ಸ್ ಸಿಕ್ಕಿತ್ತು. ಆದ್ರೆ ನನ್ನ ಕಲಿಗೆ ಒಬ್ಬ ಬಂದು, ನನ್ನ ಸಹೋದ್ಯೋಗಿ ಒಬ್ಬ ಬಂದು ಅಡ್ಡಗಾಲ ಹಾಕ್ಬಿಟ್ಟ. ಹೀಗಾಗಿ ನನಗೆ ಫಾರಿನ್ ಚಾನ್ಸ್ ಮಿಸ್ ಆಯ್ತು ವಾಜಪೇಯಿ ಅವ್ರ ಜೊತೆಗೆ ಹೋಗೋದಕ್ಕೆ ಅಂತ ಒಬ್ಬ ಪತ್ರಿಕೋದ್ಯಮಿ. ಎಷ್ಟು ಅವ್ನು ರಿಟೈರ್ಡ್ ಆಗಿದ್ದಾನೆ ಈಗ, ಭಟ್ರಕ್ಕಿಂತ ಹಿರಿಯ ಪತ್ರಿಕೋದ್ಯಮಿ, ಈಗ ಬರ್ಕೊಂಡ ಮೊನ್ನೆ. ನನಗೆ ಅವಾಗ ಭಟ್ರ ಒಂದು ಏನು ಕಂಪ್ಯಾರಿಸನ್ ಸ್ಟಾರ್ಟ್ ಆಯ್ತು. ಭಟ್ರು ಯಾವತ್ತೂ ಕೂಡ ಅವರ ಲೇಖನದಲ್ಲಿರಲಿ ಅಥವಾ ಪುಸ್ತಕದಲ್ಲಿರಲಿ ನೀವು ಗಮನಿಸಿರ್ಬಹುದು, ನಾನು ಹೇಳುವಂಥದ್ದಲ್ಲ, ಎಲ್ಲೂ ಕೂಡ ಬೇರೆ ಒಬ್ಬರಿಂದ ತನಗೆ ಸಿಗುವ ಅವಕಾಶ ವಂಚಿತ ಆಯ್ತು ಅಂತ ಎಲ್ಲೂ ಅವ್ರು ಹೇಳಿಲ್ಲ. ಇವತ್ತಿನವರೆಗೆ ಅಲ್ಲಿ ಎಲ್ಲೂ ಹೇಳಿಲ್ಲ ಬೇರೆ ಒಬ್ಬರಿಂದ ನನಗೆ ಸಿಗುವಂತ ಅವಕಾಶ ಮಿಸ್ ಆಯ್ತು ಅಥವಾ ನಾನು ವಂಚಿತ ಆದೆ ಅಂತ ಅವ್ರು ಎಲ್ಲೂ ಹೇಳಲಿಲ್ಲ. ಯಾಕೆಂತಂದ್ರೆ ಅವರಿಗೆ ಅವರ ಸ್ವಸಾಮರ್ಥ್ಯದ ಮೇಲೆ ನಂಬಿಕೆ ಇದೆ. ಅರೆ, ನಾನು ಒಬ್ಬ ಗಟ್ಟಿಯಾಗಿ ಒಬ್ಬ ಬರಹಗಾರ ಇದ್ರೆ ಅಥವಾ ನಾನು ಒಬ್ಬ ಮೀಡಿಯಾ ಪರ್ಸನ್ ಆಗಿದ್ದಿದ್ರೆ ಬೇರೆ ಒಬ್ಬನು ನನ್ನನ್ನು ಸ್ನ್ಯಾಚ್ ಮಾಡಕ್ ಸಾಧ್ಯ ಇಲ್ಲ ನನ್ನ ಅವಕಾಶಗಳನ್ನ ಅಂತ ಹೇಳಿ. ಹೀಗಾಗಿ ಭಟ್ರಿಗೆ ಆ ಒಂದು ಅದ್ಭುತವಾದ ಒಂದು ಆ ಗುಣಗ್ರಾಹಿತ್ಯ ಇದೆಯಲ್ಲ, ಅದು ಇರೋದರಿಂದ ಅವ್ರು ಬಹಳ ಭಿನ್ನವಾಗಿ ನಮಗೆ ಕಾಣಿಸ್ತಾರೆ. ಆಮೇಲೆ ಅವರ ಮಾನವೀಯ ಮುಖಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ನಾನು ಯಾರು ಅಂತ ದಯವಿಟ್ಟು ಪ್ರಶ್ನೆಯಲ್ಲೂ ಕೂಡ ಮುಂದಿನ ಚರ್ಚೆಯಲ್ಲಿ ಇಲ್ಲಿ ಕೇಳಬೇಡಿ, ಬಹಳ ಕಷ್ಟ ಆಗತ್ತೆ ನನಗೆ ಉತ್ತರ ಹೇಳುವಂಥದ್ದು. ಇವರ ಈ ತರದ ಈ ಹುಚ್ಚುಗಳು ಏನಿದೆಯಲ್ಲ, ಬೇರೆ ಬೇರೆ ವಿಷಯಗಳನ್ನ ಹೊಸತನ ಏನಾದ್ರು ಮಾಡ್ಬೇಕು, ಹೊಸ ಕ್ರಾಂತಿಯನ್ನು ಮಾಡ್ಬೇಕು ಒಳ್ಳೆ ಹುಚ್ಚುತನ ಇದೆಯಲ್ಲ, ಆ ಹುಚ್ಚುತನಕ್ಕೆ ಇನ್ನೊಂದು ಉದಾಹರಣೆ ಅಂತಂದ್ರೆ, ಇವರು ಇಲ್ಲೇ ಕುಮಟಾ ಸುತ್ತಮುತ್ತ ಇಲ್ಲೇ ನಮ್ಮ ಉತ್ತರ ಕನ್ನಡದಲ್ಲೇ ಒಬ್ಬ ಕೃಷಿನೂ ಮಾಡ್ಬೇಕು ತಾನು ಅಂತೇಳಿ ಇವರು ಕೃಷಿ ಭೂಮಿಯನ್ನ ನೋಡ್ತಾರೆ. ತನ್ನ ತೋಟನೂ ಇಲ್ಲಿ ಇರಲೇಬೇಕು, ನಾನು ಉತ್ತರ ಕನ್ನಡದಿಂದ ವಿಮುಖ ಆಗಿ ಬೆಂಗಳೂರು ಬೆಂಗಳೂರಿನ ಬ್ರ್ಯಾಂಡ್ ಅಂಬಾಸಡರ್ ಆಗಬಾರ್ದು ಅಂತ ಹೇಳಿ ಇವರು ಇಲ್ಲೂ ಕೂಡ ತಮ್ಮ ಗದ್ದೆನೋ ತೋಟನೇನೋ ಬೆಳೆಸಕ್ಕೆ ಅಂತ ಹೇಳಿ ಒಬ್ಬ ಗಣ್ಯ ವ್ಯಕ್ತಿಗೆ ಮಧ್ಯೆ ಇಟ್ಕೊಂಡು, ಬಹಳ ಹಿರಿಯರಾದಂತ ವ್ಯಕ್ತಿಯವರು, ಅವ್ರನ್ನ ಮಧ್ಯೆ ಇಟ್ಕೊಂಡು ಇವರು ಜಮೀನ್ ಖರೀದಿ ಮಾಡ್ಲಿಕ್ಕೆ ಹೋಗ್ತಾರೆ. 5-6 ಲಕ್ಷ ರೂಪಾಯಿನ ಅಡ್ವಾನ್ಸ್ ಕೂಡ ಕೊಟ್ಬಿಡ್ತಾರೆ. ಆದ್ರೆ ಇವರು ತುಂಬಾ ನಂಬಿಕೆಯಿಂದ, ತುಂಬಾ ಆಪ್ತತೆಯಿಂದ, ಒಂದು ಗೌರವದಿಂದ ಏನು ಅಡ್ವಾನ್ಸ್ ಕೊಟ್ಟಿರ್ತಾರಲ್ಲ, ಕಾರಣಾಂತರದಿಂದ ಏನಾಗುತ್ತೆ, ಇವರಿಗೆ ಜಮೀನ್ ಖರೀದಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನೋ ಒಂದು ಕಾರಣ, ಪ್ರಾಕ್ಟಿಕಲಿ ಅಲ್ಲಿ ಏನೋ ಡಾಕ್ಯುಮೆಂಟ್ ಸರಿ ಇರ್ಲಿಲ್ವೋ, ಇನ್ನೇನೋ ಪ್ರಾಬ್ಲಮ್ ಆಯ್ತು, ಏನೋ ಗೊತ್ತಿಲ್ಲ. ಅವನು ತಗೊಂಡವನು, ಆ ಅಡ್ವಾನ್ಸ್ ತಗೊಂಡಾದ ವ್ಯಕ್ತಿ ಬಹಳ ನಮಗ್ ಬೇಕಾದಂತ ವ್ಯಕ್ತಿನೇ, ಬಹಳ ಹಿರಿಯರು, ಗೌರವಾನ್ವಿತ ವ್ಯಕ್ತಿನೇ ಅವರು. ನಾನು ಹಣ ಕೊಡಲ್ಲ ನಿಮಗೆ ವಾಪಸ್ ಅಂತ ಅನ್ಬಿಟ್ಟ ಇವ್ರ ಹತ್ರ. ಅವಾಗ ನಾವೆಲ್ಲ ಇದ್ದಾಗ ಹೇಳಿದ್ವಿ, ಅಲ್ಲರಿ ಭಟ್ರೆ, ನೀವು 5-6 ಲಕ್ಷ ರೂಪಾಯಿ ನೀವು ತಿಂದಿದ್ದಿಲ್ಲ, ಉಂಡಿದ್ದಿಲ್ಲ, ಸುಮ್ಮನೆ ನೀವು ಅವ್ರು ಕೊಡಲ್ಲ ಅಂತ ಅಂದ್ಬಿಟ್ರೆ ನೀವು ಹೆಂಗ್ ಸುಮ್ಮನೆ ಇರ್ತೀರಿ? ನಿಮ್ಗೆ ಇಷ್ಟೆಲ್ಲ ಇನ್ಫ್ಲುಯೆನ್ಸ್ ಇದೆ, ದಬಾಯಿಸ್ತಾ ಅದನ್ನು ವಾಪಸ್ ಮಾಡ್ಕೊಳ್ಳಿ. ನೀವೇನು ಅದನ್ನ ಏನು ತಲೆ ಹೊಡೆದು ತಗೊಳ್ಬೇಕಾಗಿಲ್ಲ ವಾಪಸ್ಸನ್ನ, ನಿಮ್ ದುಡ್ಡು ನೀವು ವಾಪಸ್ ತಗೊಳ್ಳಿ, ಏನೋ ಕಾರಣಾಂತರದಿಂದ ಅಲ್ಲಿ ಜಮೀನ್ ನಿಮಗೆ ತಗೊಳ್ಳಿಕ್ ಆಗಿಲ್ಲ ಅಂತ ಹೇಳಿ. ಅವಾಗ ಅವ್ರು ಒಂದೇ ಮಾತನ್ನು ಹೇಳಿದ್ರು, ನಾನು ಯಾವತ್ತೂ ಆ ರೀತಿ ಮಾಡೋದಿಲ್ಲ. ಅವ್ರ ಹಿರಿಯ ಒಂದು ಜೀವ, ನನ್ನ ಅಪ್ಪನಿಗೆ ಅವರು ಸ್ನೇಹಿತರಾಗಿದ್ದಂಥವ್ರು, ಅವರ ಮನಸ್ಸನ್ನ ನಾನು ನೋಯಿಸಿ ಆ 5 ಲಕ್ಷ ರೂಪಾಯಿನ ನಾನು ತಗೊಳ್ಕೊಳ್ಳೋದು ಅಥವಾ ಹೆದರ್ಸಿ ಬದರ್ಸಿ ತಗೊಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಖಂಡಿತ ನನಗೆ ಆ 5 ಲಕ್ಷ ಹೋದ್ರೂ ಚಿಂತೆ ಇಲ್ಲ, ನಾನು ತಗೊಳ್ಳಲ್ಲ ಅಂತ ಹೇಳಿ ಅಲ್ಲಿಗೆ ಅವರ ಅದನ್ನ ಸಮಾಪ್ತಿ ಮಾಡಿದ್ರು. ಯಾವುದೇ ಕೋರ್ಟಿಗೆ ಹೋಗ್ಲಿಲ್ಲ, ಕಚೇರಿಗೆ ಹೋಗ್ಲಿಲ್ಲ, ಅಥವಾ ಆ ಹಿರಿಯ ಜೀವಕ್ಕೆ ತೊಂದರೆ ಕೊಡ್ಲಿಕ್ಕೆ ಹೋಗಿಲ್ಲ. ಅಂದ್ರೆ ಅವರ ಉದಾರತೆಯ ಸಂದರ್ಭದಲ್ಲಿ ಇದು ಬಹಳ ಜನರಿಗೆ ಗೊತ್ತಿಲ್ಲದೆ ಇರುವ ಸಂಗತಿಗಳನ್ನು ಮಾತ್ರ ನಾನು ಹೇಳ್ತಾ ಇರುವಂತದ್ದು. ಇನ್ನು ನೀವು ಯಾರೋ ಬಹಳಷ್ಟು ಸಂದರ್ಭಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಬರುತ್ತೆ, ಪತ್ರಿಕೆಗಳಲ್ಲೂ ಬರುತ್ತೆ, ಭಟ್ರು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆದ ತಕ್ಷಣ ಯಾವುದೋ MLC ಪೋಸ್ಟಿಗ ಅಥವಾ ಇನ್ನೆಲ್ಲೋ ಸೆಂಟ್ರಲ್ ಮಿನಿಸ್ಟರ್ ಡೆಲ್ಲಿಯಲ್ಲಿ ಒಬ್ಬರ ಜೊತೆ ಕಾಣಿಸ್ಕೊಂಡ ತಕ್ಷಣ ರಾಜ್ಯಸಭಾ ಮೆಂಬರ್ಶಿಪ್ಗೆ ಇವರು ನಾಮಿನೇಟ್ ಮಾಡಕ್ ಹೋಗ್ತಾ ಇದ್ದಾರ ಅಂತ ಹೇಳೆಲ್ಲ ತುಂಬಾ ಲಘುವಾಗಿ ನೀವು ಫೇಸ್ಬುಕ್ಗಳಲ್ಲೆಲ್ಲ ಕಾಮೆಂಟ್ಸ್ ಬರೋದನ್ನ ನೀವು ನೋಡ್ಬೋದು. ಆದ್ರೆ ಅವ್ರು ಯಾವತ್ತೂ ಅದನ್ನೆಲ್ಲ ಬಹಳ ಮೀರಿ ನಿಂತವ್ರು.
ಇವರು ಅದನ್ನ ಮನಸ್ಸು ಮಾಡಿದಿದ್ರೆ ರಾಜ್ಯಸಭಾ ಮೆಂಬರ್ ಆಗೋದಕ್ಕೋ ಅಥವಾ MLC ಆಗೋದಕ್ಕೋ ಯಾವತ್ತೋ ಆಗ್ಬೋದಿತ್ತು. ಈ ಬೋರ್ಡು ಕಾರ್ಪೊರೇಷನ್ ಅದೆಲ್ಲ ಬಿಟ್ಬಿಡಿ, ಅದನ್ನ ನಾನು ಚರ್ಚೆಗೆ ತಗೊಳ್ಳಲ್ಲ. ಯಾಕೆಂತಂದ್ರೆ ಈಗ ಈ ಪತ್ರಿಕೋದ್ಯಮದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತ ಅರುಣ್ ಶೌರಿ ಇರಬಹುದು, ಖುಷ್ವಂತ್ ಸಿಂಗ್ ಇರಬಹುದು, MJ ಅಕ್ಬರ್ ಇರಬಹುದು, ಆಮೇಲೆ ನಮ್ಮ MLC ಆಗಿರುವಂತಹ ನಮ್ಮ ಹಿಂದೂ ಎಡಿಟರ್ P ರಾಮಯ್ಯ ಆಗಿರ್ಬೋದು, ಖಾದ್ರಿ ಶಾಮಣ್ಣ ಆಗಿರ್ಬೋದು, ಇವರೆಲ್ಲರೂ ಪತ್ರಿಕೋದ್ಯಮ ಆದ್ರೂ ಕೂಡ ಅವರು MLC ಅನ್ನೋ ಅಥವಾ MP ಶಿಪ್ ಅನ್ನೋ ಒಪ್ಕೊಂಡ್ರು. ಯಾಕೆಂತಂದ್ರೆ ಅದು ಒಂಥರ ಟೆಂಪ್ಟಿಂಗ್, ಅದು ಎಲ್ಲಿ ಲೋಕಸಭೆಯಲ್ಲೋ ರಾಜ್ಯಸಭೆಯಲ್ಲೋ ವಿಧಾನಸಭೆಯಲ್ಲೋ ಕುತ್ಕೊಳ್ಳುವಂತ ಒಂದು ಅವಕಾಶ ಸಿಗೋದಿದೆಯಲ್ಲ, ಎಲ್ಲರಿಗೂ ಸಿಗೋದಿಲ್ಲ. ಆದ್ರೆ ಇವ್ರು ಮಾತ್ರ ಅದನ್ನ ಮನಸ್ಸು ಮಾಡಿದ್ರೆ ತಗೊಳ್ಬಹುದಿತ್ತು, ಆದ್ರೆ ಯಾವತ್ತೂ ತಗೊಂಡಿಲ್ಲ. ಆದ್ರೆ ಮೂರ್ಖರು ಬರಿತಾ ಇರ್ತಾರೆ, ಇವರಿಗೆ ಅದ್ರ ಆ ಆಸೆಯಿಂದ ಇವ್ರನ್ನ ಭೇಟಿ ಮಾಡಿದ್ರು, ಇವ್ರನ್ನ ಭೇಟಿ ಮಾಡೋದಂತ. ದಟ್ ಇಸ್ ನಾನ್ ಸೆನ್ಸ್ ಅಂತ ನನಗೆ ಅನಿಸುತ್ತೆ. ಇಂಥ ಸಂದರ್ಭದಲ್ಲಿ ನನಗೆ ಬ್ರಿಟಿಷ್ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ತುಂಬಾ ನೆನಪಾಗ್ತಾರೆ. ಇವರ ವ್ಯಕ್ತಿತ್ವಕ್ಕೂ ಬಹಳ ನನಗೆ ಒಂದೆರಡು ಕಡೆ ಸಾಮ್ಯತೆ ಕಾಣ್ತಾ ಇದೆ. ಭಟ್ರು ಏನು ಕನ್ನಡಪ್ರಭ ಮತ್ತೆ ಹಿಂದೆ ವಿಜಯ ಕರ್ನಾಟಕ ಏನು ಅವರು ಅಲ್ಲಿ ಸಂಪಾದಕರಾಗಿ ಅಲ್ಲಿಂದ ಹೊರಗೆ ಬರುವ ಪ್ರಸಂಗದಲ್ಲಿ ಬಹಳ ಜನ ಹೇಳಿದ್ರು ಭಟ್ರ ಕತೆ ಮುಗೀತು, ಇನ್ನು ಬದುಕಕ್ಕೆ ಆಗಲ್ಲ, ಹೋಯ್ತು ಅವ್ರದ್ದು. ಯಾಕಂದ್ರೆ ಯಾರೋ ಪತ್ರಿಕೆ ಮಾಡಿದ್ರು, ಇವರಲ್ಲಿ ಹೋಗಿ ಎಡಿಟರ್ ಆದ್ರು, ಮುಂದೆ ಇವರಿಗೆ ಎಲ್ಲೂ ಅವಕಾಶ ಇಲ್ಲ ಅಂತ ಹೇಳಿ ಬಹಳ ಜನ ಟೀಕೆ ಮಾಡಿದವರು ಇದ್ರು. ಆದ್ರೆ ಇವರು ಆ ರೀತಿಯ ಆಘಾತಗಳನ್ನೇ ಅವಕಾಶವನ್ನಾಗಿ ಅದನ್ನ ಕನ್ವರ್ಟ್ ಮಾಡ್ಕೋತಾರೆ. ಆ ಆಘಾತ ಏನಾಗಿತ್ತಲ್ಲ ಅದನ್ನ ತುಂಬಾ ಒಂದ ಏನು ಬಾಗಿಲು ಮುಚ್ಚಿದ್ರೆ 11 ಬಾಗಿಲು ತೆಗೆದುಕೊಳ್ಳುತ್ತೆ ಅಂತ ಹೇಳೋ ಒಂದು ಆಶಾವಾದಿ ನಮ್ಮ ವಿಶ್ವೇಶ್ವರ ಭಟ್ರು. ಈ ವಿನ್ಸ್ಟನ್ ಚರ್ಚಿಲ್ ಕೂಡ ಹಾಗೆ ಆಗಿದ್ದ. ಏನು ಅಂತಂದ್ರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಆಮೇಲೆ ತುಂಬಾ ದೊಡ್ಡ ಪ್ರೈಮ್ ಮಿನಿಸ್ಟರ್ ಆಗಿ ಹೆಸರನ್ನು ತಗೋತಾರೆ. ಪ್ಲಸ್ ಅವಾಗ ವರ್ಲ್ಡ್ ವಾರ್ ಆದಾಗ ಕೂಡ ಸಮರ್ಥವಾಗಿ ಅದನ್ನು ಮುನ್ನಡೆಸ್ತಾರೆ. ಅವರು ಮಿಲಿಟರಿ ಆಫೀಸರ್ ಆಗಿ ಕೂಡ ಸಮರ್ಥವಾಗಿದ್ದಂತ ಆಫೀಸರ್. ಇಷ್ಟಾಗಿಯೂ ಕೂಡ ಅವರು ಒಮ್ಮೆ ಪ್ರಧಾನಮಂತ್ರಿ ಆದ ನಂತರ ಚುನಾವಣೆಯಲ್ಲಿ ಸೋತ್ ಹೋಗ್ತಾರೆ ವಿನ್ಸ್ಟನ್ ಚರ್ಚಿಲ್. ಆವಾಗ ಅವರು ಅಯ್ಯೋ ತಲೆ ಮೇಲೆ ಆಕಾಶ ಬಿದ್ದೋಯ್ತು ಅಂತ ಹೇಳಿ ಅವರು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲಿಲ್ಲ ಅಥವಾ ಕರಬಲಿಲ್ಲ, ಯಾವುದೇ ಹೊಟ್ಟೆ ಉರಿ ಮಾಡಲಿಲ್ಲ ಅಥವಾ ರಾಜಕೀಯನೂ ಮಾಡಲಿಲ್ಲ. ಸಮೃದ್ಧವಾದ ಸಾಹಿತ್ಯವನ್ನ ಬರೆದ್ರು. ಆ ಸಾಹಿತ್ಯವನ್ನ ಯಾವ ಮಟ್ಟಕ್ಕೆ ಬರೆದ್ರು ಅಂದ್ರೆ ಅವರಿಗೆ ನೋಬೆಲ್ ಪ್ರೈಸ್ ಬಂತು. ಇಂಟರ್ವ್ಯೂದಲ್ಲಿ ಒಬ್ರು ಕೇಳ್ತಾರೆ, ಬ್ರಿಟಿಷ್ ಒಬ್ಬ BBC ಕರೆಸ್ಪಾಂಡೆಂಟ್ ಕೇಳ್ತಾನೆ, ಇದು ಜೀವನದ ನಿಮ್ಮ ಸಾಧನೆ ಯಾವುದು, ಪ್ರೈಮ್ ಮಿನಿಸ್ಟರ್ ಆಗಿದ್ದ ಅಥವಾ ಸಾಹಿತಿ ಆಗಿದ್ದ ಅಂತ. ಅವ್ರು ಹೇಳ್ತಾರೆ, ನನಗೆ ಸಾಹಿತಿ ಆಗಿದ್ದೆ ನನ್ನ ಜೀವನದ ಮೊದಲನೇ ಸಾಧನೆ ಅಂತ ನನಗನ್ಸುತ್ತೆ. ಪ್ರೈಮ್ ಮಿನಿಸ್ಟರ್ ಬಹಳ ಜನ ಆಗ್ತಾರೆ, ಒಬ್ಬ ನೋಬೆಲ್ ಪ್ರೈಸ್ ತಗೊಳ್ಳುವಂತಹ ಸಾಹಿತಿ ಆಗೋದು ಬಹಳ ಕಷ್ಟ, ಅದು ನನಗೆ ಸಾಧ್ಯ ಆಗಿದೆ ಅಂತ ಹೇಳಿ ವಿನ್ಸ್ಟನ್ ಚರ್ಚಿಲ್ ಹೇಳ್ತಾರೆ. ಹೀಗಾಗಿ ಆ ರೀತಿಯ ಭಟ್ರು ಏನು ಆಘಾತಗಳನ್ನ ಕನ್ವರ್ಟ್ ಮಾಡಿ ಅವಕಾಶಗಳನ್ನು ಮಾಡೋದಿದೆಯಲ್ಲ, ದಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಎಫರ್ಟ್ ಅಂತ ನನಗೆ ಅನಿಸುತ್ತೆ. ಆಮೇಲೆ ಇವರು ಭಟ್ರು ಇಲ್ಲಿ ಬಂದ್ರು ಹೋದ್ರು ಅಂತಲ್ಲ, ಸಾಮಾನ್ಯ ಅವರು ಯಾವುದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಅಲ್ಲೊಂದು ಛಾಪನ್ನ, ಹೆಜ್ಜೆ ಗುರುತನ್ನ ಮೂಡಿಸಿ ಹೋಗುವಂಥದ್ದಿದೆ. ಈಗ ನಾನು ಮೊನ್ನೆ ಧಾರವಾಡ ಯೂನಿವರ್ಸಿಟಿ ಕಾನ್ವೊಕೇಶನ್ಗೆ ಹೋಗಿದ್ದೆ. ನನ್ನ ಒಬ್ಬರಿಗೆ ಗೌರವ ಡಾಕ್ಟರೇಟ್ ಬಂತು. ಅಲ್ಲಿ ಅವರು ಡಾಕ್ಟರೇಟ್ ತಗೊಳ್ಬೇಕಿದ್ರೆ ನನಗೆ ಫಸ್ಟ್ ನೆನಪಾಗಿದ್ದು ಭಟ್ರು. ಯಾಕೆಂತಂದ್ರೆ ಇವ್ರು ಜರ್ನಲಿಸಂನಲ್ಲಿ ಸುಮ್ಮನೆ ನಮ್ಮ ಹಾಗೆ ಜರ್ನಲಿಸಂ ಓದ್ಲಿಲ್ಲ, 5-6 ಗೋಲ್ಡ್ ಮೆಡಲ್ನ ತಗೊಂಡು ಹೊರಗೆ ಬರ್ತಾರೆ. ಅದು ಏನು BSc MSc ಇಂದ ಬಂದು ಜರ್ನಲಿಸಂನಲ್ಲಿ ಅವ್ರು ತಗೊಳ್ಳುವಂತ ಇದೇನಿದೆಯಲ್ಲ ಅದು ಒಂದು. ಇನ್ನು ನಿಮ್ಮ ವಿಜಯ ಕರ್ನಾಟಕಕ್ಕೆ ಅವರು ಮೊದಲ ಬಾರಿಗೆ ಸಂಪಾದಕರಾಗಿ ಹೋಗ್ತಾರೆ. ಅಲ್ಲಿವರೆಗೆ ಅವರು ಸಂಪಾದಕರಾಗಿ ಇರಲಿಲ್ಲ ನನಗೆ ಗೊತ್ತಿರುವ ಹಾಗೆ. ಅವರು ಆವಾಗ ಅನಂತಕುಮಾರ್ ಅವ್ರ ಹತ್ರ OSD ಆಗೇ ಇದ್ರು. ಪತ್ರಿಕೆಯ ಒಂದು ನೊಗವನ್ನ ಸಾರಥ್ಯವನ್ನ ವಹಿಸ್ಕೊಳ್ಳೋದು ಅಂತಂದ್ರೆ ಸುಲಭದ ಕೆಲಸ ಅಲ್ಲ. ಆ ವಿಜಯ ಕರ್ನಾಟಕವನ್ನ ಸುಮ್ಮನೆ ಹೋಗಿ ಇವರು 4 ತಿಂಗಳ ಕೆಲಸ ಮಾಡಿ ಬಂದಿಲ್ಲ, ನಂಬರ್ 1 ಸ್ಥಾನಕ್ಕೆ ಅದನ್ನ ತಗೊಂಡು ಹೋಗ್ತಾರೆ. ನಂಬರ್ 1 ಸ್ಥಾನಕ್ಕೆ ಹೋಗಿ ರೆಕಾರ್ಡ್ ಹಿಸ್ಟ್ರಿ, ಅದರ ವಿಜಯ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಅದರ ಸರ್ಕ್ಯುಲೇಷನ್ ಅನ್ನ ಬೇರೆ ಪ್ರಮುಖ ಪತ್ರಿಕೆಗಳಿಗಿಂತ ಮೇಲ್ಮಟ್ಟದಲ್ಲಿ ಇವ್ರು ತಗೊಂಡು ಹೋಗ್ತಾರೆ. ಆಮೇಲೆ ನೀವು ಸುವರ್ಣ ಟಿವಿಯನ್ನ TRP ರೇಟ್ ಬರುವ ಹಾಗೆ ಹೇಗೆ ಇವರು ಮೇಲೆ ಕೆತ್ತಿದ್ರು, ಕನ್ನಡಪ್ರಭವನ್ನ ಹೇಗೆ ಕೆಲಸ ಮಾಡಿದ್ರು ಅಂತ ಹೇಳೋದು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಇವರೇನೆ ಈ ವಿಶ್ವವಾಣಿ ಅಂತಂದ್ರೆ ಇದರ ಬಹಳ ಒಂದು ಅದ್ಭುತವಾದ ಇಲ್ಲೂ ಒಂದು ಹೊಸ ಹೆಜ್ಜೆ ನಾವು ಭಟ್ರದನ್ನ ಗುರುಸಬಹುದು. ನಾವು ಏನು ಅಂತಂದ್ರೆ ಬಹಳಷ್ಟು ಜನ ಸಂಪಾದಕರು ಬೇರೆ ಯಾರೋ ಮಾಡಿರುವ ಪತ್ರಿಕೆಗಳಲ್ಲಿ ಇವರು ಹೋಗಿ ಸಂಪಾದಕರಾಗ್ತಾರೆ. ಭಟ್ರು ಹಾಗೆ ಮಾಡ್ಲಿಲ್ಲ. ಈ ವಿಶ್ವವಾಣಿಯ ವಿಚಾರದಲ್ಲಿ ಇವರೇ ಹಣವನ್ನ ಹಾಕಿ ಇವರೇ ಪತ್ರಿಕೆಯನ್ನು ಸ್ಟಾರ್ಟ್ ಮಾಡಿ ಇವರೇ ಅದನ್ನ ನಡೆಸ್ತಾ ಇರುವಂತದ್ದು. ಅಂದ್ರೆ ಪತ್ರಿಕೋದ್ಯಮಿಯೇ ಜರ್ನಲಿಸ್ಟ್ ಆಗಿದ್ದವರೇ ನಡೆಸ್ತಾ ಇರುವ ರಾಜ್ಯ ಮಟ್ಟದ ಪತ್ರಿಕೆ ಬಹುಶಃ ನನಗೆ ತಿಳಿದಿರುವ ಹಾಗೆ ವಿಶ್ವವಾಣಿ ಒಂದೇ ಅಂತ ನನಗನ್ಸುತ್ತೆ.
ಆಯ್ತು, ಈಗ 10 ವರ್ಷ ಆಯ್ತು, ನಾವೆಲ್ಲ ಹೇಳ್ತಾ ಇದ್ವಿ ಆಯ್ತು ಸ್ವಲ್ಪ ನೀವು ರೆಸ್ಟ್ ತಗೊಳ್ಳಿ, ಎಲ್ಲ ಸಾಕು, ಬೇಕಾದಷ್ಟು ಒಂದು ಫೌಂಡೇಶನ್ ಆಯ್ತು, ನಡ್ಕೊಂಡು ಹೋಗ್ತಾ ಇದೆ ವ್ಯವಸ್ಥೆ ಅಂತಂದ್ರೆ ಸುಮ್ಮನೆ ಇರಲ್ಲ ಯಾವ ಮನುಷ್ಯ. ಈಗ ಮತ್ತೆ ಪ್ರವಾಸಿ ಪ್ರಪಂಚ ಅಂತ ಒಂದು ಪತ್ರಿಕೆ ಕೈ ಹಾಕಿದ್ದಾರೆ. ಅದು ಕೂಡ ಅದು ಇಡೀ ಇಂಡಿಯಾದಲ್ಲೇನೆ ಆ ಬ್ರಾಡ್ ಶೀಟ್ ಅಲ್ಲಿ ಜರ್ನಲಿಸಂ ನಲ್ಲಿ ಪ್ರವಾಸೋದ್ಯಮದ ಬಗ್ಗೆ ತಂದಿರುವಂತಹ ಆ ಒಂದು ಗ್ಲಾಸಿ ಪೇಪರ್ ತಂದಿರುವಂತಹ ಇಡೀ ಇಂಡಿಯಾದಲ್ಲೇ ಮೊದಲ ಪತ್ರಿಕೆ ಅಂತ ಹೇಳುವ ಒಂದು ಹೆಜ್ಜೆ ಗುರುತನ್ನ ಇವರು ಮೂಡಿಸ್ತಾರೆ. ಹೀಗಾಗಿ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಈ ವಿಸ್ಮಯಗಳು ಇವೆಲ್ಲ ಅವರು ಕ್ರಿಯೇಟ್ ಮಾಡಿರೋ ವಿಸ್ಮಯ. ನಾನು ಸಾಕಷ್ಟು ಸಂದರ್ಭಗಳಲ್ಲಿ ಕಾರ್ಯಕ್ರಮದಲ್ಲಿ ಹೇಳ್ತೇನೆ, ಇದೊಂದು ಮೂಮೆಂಟೇ ಆಗಲಿ ಅಂತ ನಾನು ಪರ್ಪಸ್ಲಿ ಹೇಳ್ತೇನೆ. ನಾವು ಮನೆ ಕಟ್ಟಿಸುವಾಗ ಕುಬೇರ್ ಮೂಲೆಯನ್ನ ನೋಡ್ತೇವೆ. ಆಮೇಲೆ ನಾನು ಹೇಳುವಂಥದ್ದು ಏನಂದ್ರೆ ಬರೀ ಕುಬೇರ್ ಮೂಲೆ ನೋಡೋದು ಬೇಡ, ಓಕೆ ಲಕ್ಷ್ಮಿ ಬರ್ತಾ ಇರುತ್ತೆ, ಸ್ವಲ್ಪ ಸರಸ್ವತಿ ಮೂಲೆಯನ್ನು ನಾವು ನೋಡೋಣ. ಸರಸ್ವತಿ ಬಂದ್ರೆ ಮೂಲೆ ಅಂತಂದ್ರೆ ಮನೇಲಿ ಪುಸ್ತಕ ಇಡುವಂಥದ್ದು ಅಥವಾ ಸರಸ್ವತಿ ಆರಾಧನೆ, ಅದೇ ಸಂಗೀತ ಸಾಹಿತ್ಯವನ್ನ ನಾವು ಆರಾಧಿಸುವಂಥದ್ದು, ಅದನ್ನು ಒಂದು ಬೆಳೆಸುವಂತ ಸರಸ್ವತಿ ಮೂಲೆಯನ್ನು ಕೂಡ ನಾವು ಮನೆಯಲ್ಲಿ ಇಡಬೇಕು, ಮಕ್ಕಳಿಗೂ ಉಪಯೋಗ ಆಗತ್ತೆ. ಸರಸ್ವತಿ ಮೂಲೆ ಅಂದ್ರೆ ಏನು, ಎಲ್ಲರೂ ಲೇಖಕರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಒಂದಷ್ಟು ಪುಸ್ತಕಗಳನ್ನ ಇಡಬಹುದು. ಸೊ ಹೀಗಾಗಿ ಅದನ್ನ ಮಾಡ್ಬೇಕು ಅಂತ. ಆದ್ರೆ ನಾನು ಇದು ಹೇಳೋದು ಭಟ್ರ ಎದುರುಗಡೆ ಹೇಳಿದ್ರೆ ಅದು ಅಪ್ರಸ್ತುತ ಆಗತ್ತೆ. ಯಾಕೆಂತಂದ್ರೆ ಇವ್ರ ಮನೆಯಲ್ಲಿ ಬಹುಪಾಲು ಜಾಗವನ್ನ RR ನಗರದಲ್ಲಿ ಇವ್ರದ್ದು ಆಲ್ರೆಡಿ ಸರಸ್ವತಿ ಮೂಲೆ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಈ ಹೊಸದಾಗಿಂದ ಇವ್ರು ಸರಸ್ವತಿ ಮೂಲೆಗೆ ಹೊಸ ಮೂಲೆ ಹುಡುಕೋದು ಬೇಡ. ಅವ್ರ ಮನೆಯ ಪ್ರಾಂಗಣದಲ್ಲಿ ಮೇನ್ ಒಂದು ದೊಡ್ಡ ಲೈಬ್ರರಿಯನ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಾಹಿತಿಗಳು ಆ ಸಾಹಿತಿಗಳ ಮನೆಯಲ್ಲೂ ಕೂಡ ಆ ರೀತಿಯ ಪುಸ್ತಕ ಸಂಗ್ರಹ ಇಲ್ಲ. ಹೀಗಾಗಿ ನಾನು ಇವನ್ ಅದು ಕಾಲೇಜಿಗೆ ಹೋಗುವಾಗಲೂ ಕೂಡ ನಾನು ಅವರು ಹೋಗುವಾಗ ನಮ್ಮ ಹತ್ರ ಹಣ ಇರ್ತಿರ್ಲಿಲ್ಲ, ಆದ್ರೂ ಕೂಡ ಇವರು ಯಾವುದೇ ಊರಿಗೆ ಹೋದ್ರೆ ಫಸ್ಟ್ ಪುಸ್ತಕ ತಗೋತಿದ್ರು. ಓಕೆ, ಒಂದು ಕಾಫಿ ಕುಡಿಯೋಣ, ಆಮೇಲೆ ಕುಡಿಯೋಣ, ಅಥವಾ ತಿಂಡಿ ತಗೋಣ, ಅದೆಲ್ಲ ಆಮೇಲೆ ನೋಡೋಣ, ಒಂದು ಪುಸ್ತಕ ತಗೋಣ ಆ ಊರಿನ ಬಗ್ಗೆ. ಎಲ್ಲೋ ಹಂಪಿಗೆ ಹೋದ್ರೆ ಫಸ್ಟ್ ಹಂಪಿ ಬಗ್ಗೆ ಒಂದು ಪುಸ್ತಕ ತಗೊಂಡ್ಬಿಡೋರು. ಆ ಒಂದು ಏನು ಒಂದು ರೀತಿಯ ಆ ಪುಸ್ತಕದ ಬಗ್ಗೆ ತಹತ ಅಂತ ಹೇಳ್ತೀವಲ್ಲ, ಅಥವಾ ಸಂಸ್ಕೃತಿಯ ಆ ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸುವಂತಹ ಒಂದು ಏನು ಕಾಳಜಿ ಇದೆಯಲ್ಲ, ಅದು ಅವರಲ್ಲಿ ಬಹಳ ಕಾಣಬಹುದು. ಇನ್ನೊಂದು 2 ಸಣ್ಣ ಉದಾಹರಣೆಯನ್ನ ಹೇಳ್ತೇನೆ. ಇವರು ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಕ್ಗೆ ಹೋಗ್ತಾರೆ. ಎಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ನೋಡಿ. ಇವರು ಅಲ್ಲಿ ಹೋಗಿ ಒಂದು ರೂಮ್ ನಲ್ಲಿ ಇರ್ತಾರೆ. ಅಲ್ಲಿಯ JW ಮ್ಯಾರಿಯಟ್ ಅಂತ ಹೋಟೆಲ್ನಲ್ಲಿ, 5 ಸ್ಟಾರ್ ಹೋಟೆಲ್ನಲ್ಲಿ ಇರ್ತಾರೆ. ಹೊರಗೆ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ಮ್ಯಾನೇಜರ್ಗೆ. ಏನು ಅಂತಂದ್ರೆ, ನಿಮ್ಮ ಹೋಟೆಲ್ನಲ್ಲಿ ನಾನು ಸ್ನಾನ ಮಾಡುವಾಗ ಕನ್ನಡಕವನ್ನ ಹಾಕೊಳ್ಬೇಕಾ, ಅಥವಾ ಕನ್ನಡಕ ಹಾಕೊಂಡವ್ರು ಮಾತ್ರ ನಿಮ್ಮ ಹೋಟೆಲ್ನಲ್ಲಿ ಸ್ನಾನ ಮಾಡ್ಬೇಕಾ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವನಿಗೆ ಬರೆದು ಕೊಡ್ತಾರೆ ರೈಟಿಂಗ್ ನಲ್ಲಿ ಆ ಹೋಟೆಲ್ನವರಿಗೆ. ಅವ್ರಿಗೆ ಆಶ್ಚರ್ಯ ಆಯ್ತು, ಇದು ಯಾವ ವಿಚಿತ್ರ ಪ್ರಾಣಿಯಪ್ಪ ಇದು ಅಂತ. ಇವ್ರ ಹತ್ರ ಏನು ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಇವ್ರು ಹೇಳ್ತಾರೆ, ನೀವು ನಿಮ್ಮ ಬಾತ್ರೂಮ್ ನಲ್ಲಿ ಇಟ್ಟಿರುವಂತಹ ಅಲ್ಲಿ ಶಾಂಪೂ ಮತ್ತೆ ಕಂಡೀಷನರ್ ಅಂತ ಇರುತ್ತೆ, ಶವರ್ ಜೆಲ್ ಎಲ್ಲ ಇರುತ್ತಲ್ಲ, ಸ್ನಾನ ಮಾಡ್ಲಿಕ್ಕೆ ಇಟ್ಟಿರ್ತಾರೆ ಕಾಂಪ್ಲಿಮೆಂಟರಿ ಆಗಿ. ಅದರಲ್ಲಿ ಶಾಂಪೂ ಹೇಳುವಂತದ್ದಾಗ್ಲಿ ಅಥವಾ ಕಂಡೀಷನರ್ ಅಂತ ಹೇಳೋಲ್ಲಿ ಕಾಣಿಸ್ತಾನೆ ಇರ್ಲಿಲ್ಲ, ಸಣ್ಣ ಸಣ್ಣ ಅಕ್ಷರದಲ್ಲಿ ಇರ್ತಿತ್ತು. ಕನ್ನಡಕ ಹಾಕೊಂಡು ನೋಡಿದ್ರೆ ಮಾತ್ರ ಕಾಣಿಸ್ತಾ ಇತ್ತು. ಹೀಗಾಗಿ ಶಾಂಪೂ ಹಾಕೊಳ್ಳೋನು ಕಂಡೀಷನರ್ ಹಾಕೊಳ್ತಿದ್ದ, ಕಂಡೀಷನರ್ ಹಾಕೊಳ್ಳೋನು ಶವರ್ ಜೆಲ್ ಹಾಕೊಂಡು ಸ್ನಾನ ಮಾಡುವಂತ ಅಪಾಯ ಇತ್ತು. ಇದನ್ನ ಇವರು ಅದನ್ನ ಗ್ರಹಿಸಿ ಕಂಪ್ಲೇಂಟ್ ಕೊಡ್ತಾರೆ. ಆಮೇಲೆ ಆ JW ಮ್ಯಾರಿಯಟ್ನವರು ನೆಕ್ಸ್ಟ್ 6 ತಿಂಗಳಲ್ಲಿ ಏನು ಅದನ್ನ ಸರಿಪಡಿಸ್ತಾರೆ. ಆ ದೋಷವನ್ನ ದೊಡ್ಡ ಇದನ್ನ ಪ್ರಿಂಟ್ ಮಾಡ್ತಾರೆ ಅವರು ಅಕ್ಷರದಲ್ಲಿ. ಅದೇ ರೀತಿ ಇವರು ಅವಾಗ ಯಾರೊಬ್ರು ಹೇಳಿದ್ರು, ಮೋಸ್ಟ್ಲಿ ಹೊರನಾಡು ನಮ್ಮ ಜೋಯಿಸರು ಅಂತ ಕಾಣಿಸುತ್ತೆ, ಬಹಳ ಶಿಸ್ತಿನ ಮನುಷ್ಯ. ಅಥವಾ ಇವರು ಒಂದು ಇಸ್ತ್ರಿ ಬಟ್ಟೆ ಕೂಡ ಬಹಳ ಕಾಳಜಿಯಿಂದ ನೋಡ್ಕೋತಾರಂತ. ಇಸ್ತ್ರಿ ಬಟ್ಟೆ ಇವ್ರದ್ದು ಬಟ್ಟೆ ಒಂದೇ ಅಲ್ಲ, ಇವರು ಹೋಟೆಲ್ನಲ್ಲಿ ದುಬೈದಲ್ಲಿ ಹಿಲ್ಟನ್ ಹೋಟೆಲ್ನಲ್ಲಿ ಇರ್ತಾರೆ. ದುಬೈದಲ್ಲಿ ಹಿಲ್ಟನ್ ಹೋಟೆಲ್ನಲ್ಲಿ ಇದ್ದಾಗ ಬರುವಾಗ ಅವರು ಆ ರೂಮ್ ಅನ್ನ ಬಿಟ್ಟು ವೆಕೇಟ್ ಮಾಡ್ಬೇಕಿದ್ರೆ ಚೆಕ್ಔಟ್ ಮಾಡಿ ಬಂದಾಗ ಅವ್ರು ಬಂದು ಚೆಕ್ ಮಾಡ್ತಾರೆ. ಆ ಹೋಟೆಲ್ನವರು ಯೂಸ್ವಲಿ ಏನಾದ್ರೂ ಸಾಮಗ್ರಿಗಳು ಮಿಸ್ ಆಗಿದೆಯಾ ಅಥವಾ ಇನ್ನೇನೋ ತೊಂದರೆ ಆಗಿದೆಯಾ ಅಂತ ನೋಡ್ತಾರೆ. ಅವ್ರು ಇವ್ರಿಗೆ ಚಾವಿ ಕೊಡುವಾಗ ಹೇಗಿತ್ತು ಆ ರೂಮು, ಅದೇ ತರ ಬರಬೇಕಿದ್ರು ಕೂಡ ಅಷ್ಟೇ ನೀಟಾಗಿ, ಒಂದು ಡ್ರಾಪ್ ಕೂಡ ಎಲ್ಲೂ ನೀರು ಆಚೆ ಈಚೆ ಗಲೀಜಾಗದೆ ಅಥವಾ ಬೆಡ್ಶೀಟು ಅದ್ರ ಮೇಲೆ ಮಡಿಕೆ ಆಗದೆ ಅಥವಾ ಏನೂ ಅಸ್ತವ್ಯಸ್ತ ಆಗದೆ, ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತೋ ಆ ಹಾಸಿಗೆ ಅದೇ ತರದಲ್ಲಿ, ಅಥವಾ ಬ್ಲಾಂಕೆಟ್ ಇರ್ಬೋದು, ಅಥವಾ ಅಲ್ಲಿ ನೀರಿಡುವಂತ ಮಗ್ ಇರಬಹುದು, ಅಥವಾ ಎಲ್ಲ ಪ್ರತಿಯೊಂದನ್ನು ಅದರದ್ದೇ ಆದ ಒಂದು ಕಂಡೀಷನ್ ಅಲ್ಲಿ ಇವರು ಅದನ್ನ ಮೇಂಟೈನ್ ಮಾಡಿ ಬಂದಿರ್ತಾರೆ. ಹೀಗಾಗಿ ಆಮೇಲೆ ಆ ಹಿಲ್ಟನ್ ಹೋಟೆಲ್ನವರು ಭಟ್ರಿಗೆ ನಿಮ್ಮ ಶಿಸ್ತು ಮತ್ತು ಸೂಕ್ಷ್ಮವಾದ ಒಂದು ಅಬ್ಸರ್ವೇಷನ್ಗೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಿ ಅವರು ಅದರ ಏನು ಅವರ ಹೋಟೆಲ್ನಲ್ಲಿ ಇವರಿಗೆ ಗೌರವಪೂರ್ವಕವಾಗಿ ಉಚಿತವಾಗಿ ನೀವು ಉಳ್ಕೊಂಡು ಹೋಗಿ ಈ ರೀತಿಯ ಸಲಹೆಗಳನ್ನು ನಮಗೆ ಕೊಡಿ ಅಂತ ಇವರಿಗೆ ಆಹ್ವಾನ ಕೊಡ್ತಾರೆ. ಈ ರೀತಿ ನಾನು ತುಂಬಾ ಮೈನ್ಯೂಟ್ ಆ ಸಂಗತಿಗಳನ್ನ, ಅಂದ್ರೆ ಇದೇ ತುಂಬಾ ದೊಡ್ಡ ಸಂಗತಿ ಅಂತ ನಾನು ಏನು ಹೇಳಲ್ಲ, ಆದ್ರೆ ಒಬ್ಬ ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಬೇಕಾಗುವಂತಹ ಸೂಕ್ಷ್ಮ ಸಂಗತಿಗಳು ಇವು.
ಇದನ್ನ ಇಂಥದ್ದೊಂದು 1000 ಘಟನೆಗಳನ್ನ ನಾನು ಉದಾಹರಣೆ ಸಹಿತ ಹೇಳಬಲ್ಲೆ. ಯಾಕಂದ್ರೆ ಅವರ ಪುಸ್ತಕದ ಬಗ್ಗೆ ಮತ್ತು ಸಾಹಿತ್ಯ ಮತ್ತು ಕೊಡುಗೆಗಳ ಬಗ್ಗೆ ಈಗ ಆಲ್ರೆಡಿ ಬೇರೆಯವರು ಹೇಳಿದ್ದಾರೆ, ನಾನು ಅದನ್ನು ರಿಪೀಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಹೀಗಾಗಿ ಈ ರೀತಿಯ ಒಂದು ನಾನು ನಮ್ಮ ಮೋಹನ್ ಹೆಗಡೆ ಅವರು ಹೇಳಿದಾಗ ಈ ರೀತಿಯ ವಿಸ್ಮಯಕಾರಿ ಸಂಗತಿಗಳನ್ನೇ ನಾನು ಮಾತಾಡ್ತೇನೆ ಅಂತ ಹೇಳಿದೆ. ಸೊ ನಾನು ಈಗ ನನಗೆ ಮತ್ತೊಮ್ಮೆ ನನಗೆ ಬೇಂದ್ರೆ ಅವರು ಹೇಳಿದ ಒಂದು ಮಾತು ನೆನಪಾಗತ್ತೆ. ಬೇಂದ್ರೆ ಅವರು ಹೇಳ್ತಾರೆ, 60ಕ್ಕೆ ಅರಳು ಮರಳು ಅಲ್ಲ, ಮರಳಿ ಅರಳು ಅಂತ ಹೇಳ್ತಾರೆ. ಮರಳಿ ಅರಳು ಅಂತ ಬೇಂದ್ರೆ ಅವರು ಹೇಳ್ತಾರೆ. ಆದ್ರೆ ಅದು ಅವ್ರು ಹೇಳಿದ್ದು ಇಡೀ ನಮ್ಮ ಸಮಾಜಕ್ಕೆ ನಮ್ಗೆಲ್ರಿಗೂ ತಾಗತ್ತೆ, ಆದ್ರೆ ಭಟ್ರಿಗೆ ತಾಗಲ್ಲ. ಯಾಕೆಂತಂದ್ರೆ ಇವ್ರು ಆಲ್ರೆಡಿ ಮರಳಿ ಅರಳು ಬಿಟ್ಟಿದ್ದಾರೆ, 60ರ ಪೂರ್ವದಲ್ಲೇನೆ ಮತ್ತೆ ಮರಳಿ ಅರಳಿದ್ದಾರೆ. ಹೀಗಾಗಿ ಅವರು ನೆಕ್ಸ್ಟ್ ಒಂದು 25 ವರ್ಷಕ್ಕೋ 50 ವರ್ಷಕ್ಕೋ ಮುಂದಿನ ಯೋಚನೆಯನ್ನ ಮಾಡಿಕೊಂಡು ಆ ಒಂದು ವಿಷನರಿ ಏನು ಕ್ಯಾಪಬಿಲಿಟಿ ಇದೆಯಲ್ಲ ಅದು ಭಟ್ರ ಹತ್ರ ಇರೋದ್ರಿಂದ ಬಹುಶಃ ಅವರು ಮರಳಿ ಅರಳಿಬಿಟ್ಟಿದ್ದಾರೆ ಅದನ್ನ. ಹೀಗಾಗಿ ನೀವು ಸ್ವಲ್ಪ ಈಗ ನಾವು ಹೇಳ್ಬೇಕು ಅವರಿಗೆ, ಸ್ವಲ್ಪ ರೆಸ್ಟ್ ಮಾಡಿ, ನೀವು ಸ್ವಲ್ಪ ನಿಧಾನ ಹೋಗಿ ಅಂತ ಹೇಳೋಣ ಬೇಕಾದ್ರೆ. ಆದ್ರೆ ಅದು ಅವ್ರ ಹತ್ರ ಆಗೋದಿಲ್ಲ ಅಂತ ನನಗೆ ಗೊತ್ತು. ಹೀಗಾಗಿ ಇನ್ನು ಬೆಳಗ್ಗೆ ಒಬ್ಬರು ಒಂದು ಶಬ್ದವನ್ನ ಯೂಸ್ ಮಾಡಿದ್ರು, ಅಥವಾ ಸಾಮಾನ್ಯವಾಗಿ ವಿಶ್ವೇಶ್ವರ ಭಟ್ರ ಎಲ್ಲ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಬರುವಂತದ್ದು, ವಿಶ್ವೇಶ್ವರ ಭಟ್ರು ಅಂದ್ರೆ ನಡೆದಾಡುವ ವಿಶ್ವಕೋಶ ಅಥವಾ ಒಂದು ದೊಡ್ಡ ನಿಘಂಟು, ಶಬ್ದಗಳ ನಿಘಂಟು ಅಂತ ಉಪಯೋಗಿಸ್ತಾರೆ. ನಂದು ಬಹಳ ದೊಡ್ಡ ಆಕ್ಷೇಪ ಇದೆ ಅದಕ್ಕೆ. ಯಾಕೆ ಅಂತಂದ್ರೆ ಭಟ್ರ ವಿಶ್ವಕೋಶದಲ್ಲಾಗಲಿ ನಿಘಂಟಿನಲ್ಲಾಗಲಿ ಒಂದು ಶಬ್ದವೇ ಇಲ್ಲ, ಅದು ಸುಸ್ತು ಎನ್ನುವ ಶಬ್ದ. ಅದು ಆ ಸುಸ್ತನ್ನ ನೀವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. 24 hours ನೀವು ಅವ್ರ ಜೊತೆಗೆ ಫಾರಿನ್ ಓಡಾಡಿದ್ರು ಕೂಡ ಅವ್ರ ಹತ್ರ ಸುಸ್ತು ಅಂತಿರಲ್ಲ. ಅವ್ರ ಕಾಲಮ್ ಅನ್ನೇ ಬರೀತಾರೆ, ಅವ್ರು ಅಲ್ಲಿಂದ ಮತ್ತೆ ಲೇಖನಗಳನ್ನು ಕಳಿಸ್ತಾರೆ, ಮತ್ತೆ ಎಲ್ಲೋ ಕ್ಲಬ್ ಹೌಸ್ ಅಲ್ಲಿ ಸ್ಪೀಚ್ ಮಾಡ್ತಾರೆ, ಮತ್ತೆ ಫಂಕ್ಷನ್ ಒಂದು ಆರ್ಗನೈಸ್ ಮಾಡ್ತಾರೆ. ಹೀಗೆ ತುಂಬಾ ಈಗಂತೂ ನೀವು ನೋಡಿದಿರಲ್ಲ, 2 ತಿಂಗಳಿಗೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅಂತ ನಮ್ಮ ಮಣ್ಣಿನ ನೆಲದಲ್ಲೇ ಬೆಳೆದಂತ ಪ್ರತಿಭೆಗಳನ್ನ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಸನ್ಮಾನ ಮಾಡುವಂತಹದ್ದು, ಅಲ್ಲಿಯ ಒಂದು ವೈಶಿಷ್ಟ್ಯವನ್ನ ತೋರಿಸುವಂತಹ ದೊಡ್ಡ ಕೆಲಸವನ್ನ ಅವ್ರು ಮಾಡ್ತಾ ಇರುವಂತದ್ದು ನೀವು ನೋಡಬಹುದು. ಇನ್ನು ಒಂದು ಅಂತಂದ್ರೆ ನಾನು ಆಲ್ಮೋಸ್ಟ್ ಮುಗಿಸ್ತೇನೆ. ಈ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಉಪಾಧ್ಯಾಯ ಹೇಗೂ ಮಾತಾಡ್ತಾರೆ, ಅವ್ರಿಗೆ ಸಪರೇಟ್ ಆಗಿದೆ. ಅದಲ್ಲಿ ತುಂಬಾ ಹೇಳಬಹುದಂತ ವಿಷಯ ಇತ್ತು, ಬಟ್ ಅದು ಕಿರಣ್ಗೆ ಹೋಯ್ತು ಆ ಟಾಪಿಕ್. ಈಗ ನಾನು ಅಲ್ಲಿಗೆ ಕಟ್ ಮಾಡ್ತೇನೆ, ಎನ್ಕ್ರೋಚ್ ಮಾಡ್ಲಿಕ್ಕೆ ಹೋಗಲ್ಲ. ಹೀಗಾಗಿ ನೀವು ಭಟ್ರದ್ದು ಇನ್ನೊಂದು ವಿಶೇಷ ನೋಡಿ, ನೀವು ಭಟ್ರಿಗೆ ಬಹಳ ಜನ ಫೋನ್ ಮಾಡಿಬಿಟ್ಟು ಬಿಸಿ ಇದ್ದೀರಾ ಕೇಳ್ತಾರೆ. ಅವ್ರು ಬಿಸಿ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಅವರು ನಾನು ಬಿಸಿ ಇಲ್ಲ ಮಾತಾಡಿ ಅಂತ ಹೇಳ್ತಾರೆ. ಈಗ ನೀವು ಸಾಮಾನ್ಯ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ, 12 ಗಂಟೆಗೆ ಫೋನ್ ಮಾಡಿ, ಅವರು ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಹಗಲು ಮಾತ್ರ ಅವ್ರು ಆಕ್ಟಿವ್ ಇರ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ತಪ್ಪದು. ರಾತ್ರಿ ಕೂಡ ಅವರು ಅಷ್ಟೇ ಆಕ್ಟಿವ್ ಆಗಿದ್ದಾರೆ, ಬೇರೆ ಅಪಾರ್ಥ ಮಾಡ್ಕೋಬೇಡಿ. ರಾತ್ರಿ ಕೂಡ ಬಹಳ ಆಕ್ಟಿವ್ ಆಗಿರ್ತಾರೆ, ಏನೋ ಓದ್ತಾರೆ ಬರೀತಾರೆ, ಮತ್ತಿನ್ ಬೇರೆ ತರ ಆಕ್ಟಿವ್ ಅಂತಲ್ಲ ನಾ ಹೇಳ್ತಾ ಇರುವಂತದ್ದು. ಹೀಗಾಗಿ ಅವರು ಆ ರೀತಿಯ ಏನು 24 hours ಆಕ್ಟಿವ್ ಆಗಿರ್ತಾರಲ್ಲ, ಅದರಿಂದ ನಾವು ಏನು ಹೇಳಬೇಕು ಅಂತಂದ್ರೆ, ನೀವು ಇಷ್ಟು ಆಕ್ಟಿವ್ ಇದ್ದು ಪತ್ರಿಕೋದ್ಯಮದ ಮತ್ತು ಸಾಹಿತ್ಯದ ಮತ್ತು ಪುಸ್ತಕದ ಏನು ಜಗತ್ತಿನ ಆರೋಗ್ಯವನ್ನ ಕಾಪಾಡ್ತಾ ಇದ್ದೀರಿ, ದಯವಿಟ್ಟು ಇನ್ನು ಮುಂದೆ ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆನೂ ಹಗಲು ರಾತ್ರಿ ಒಂಚೂರು ಮಧ್ಯೆಯಲ್ಲೂ ಒಂದು ಸ್ವಲ್ಪ ನಿಧಾನಕ್ಕೆ ಹೆಜ್ಜೆ ಇಟ್ಟು, ಯಾಕೆಂದ್ರೆ ಈಗ 1 ವರ್ಷದ ಹಿಂದೆ 1 ವರ್ಷದ ಹಿಂದೆ ಅವರು ಸ್ವಲ್ಪ ಬಹಳ ಕಳವಳ ಮೂಡಿಸಿದ್ರು ನಮ್ಮ ರಾಜ್ಯದ ಜನತೆಯಲ್ಲಿ. ಯಾಕಂದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ, ಹೀಗಾಗಿ ನನಗೆ ಅವರ ನಮ್ಮ ಮೂರೂರು ಗಿರ್ಜಕ ಬೇರೆ ಹೇಳಿದ್ದಾರೆ, ಅವ್ರು ಸ್ವಲ್ಪ ಅವರಿಗೆಲ್ಲ ಹೇಳ್ತಾ ಇರಿ, ನೀವು ಅವರಿಗೂ ಮತ್ತೆ ಹವಾ ಹಾಕ್ತಾ ಇರಬೇಡಿ, ನೀವು ಇನ್ನೂ ಜಾಸ್ತಿ ಅವ್ರು ಕೆಲಸ ಮಾಡ್ತಾನೆ ಅವನು. ಅದಕ್ಕಾಗಿ ನೀವು ಸ್ವಲ್ಪ ಅವ್ರನ್ನ ಬ್ರೇಕ್ ಹಾಕ್ತಾ ಇರಬೇಕು, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆರಾಮಾಗಿರ್ಲಿ ಅವರು ಈಗ ಅಂತ ಹೇಳಿ ಅವರ ಆಯಿ ಕೂಡ ಹೇಳಿದ್ದಾರೆ. ಬಟ್ರೆ ಅದನ್ನ ನೀವು ಅಂಡರ್ಲೈನ್ ಮಾಡ್ಕೋಬೇಕು ನೀವು. ಹೀಗಾಗಿ ನಾನು ಹೇಳುವಂಥದ್ದಲ್ಲ, ಹಾಗಂತ ಹೇಳಿ ನಿಮಗೆ ಖಾಲಿ ಕೂತ್ಕೊಳ್ಳಿಕ್ ಬರೋದಿಲ್ಲ, ಅದು ನನಗೆ ಗೊತ್ತಿದೆ. ಆದ್ರೆ ಸ್ವಲ್ಪ ನಾವು ಇನ್ನು ಮುಂದೆ ಈಗ ಪತ್ರಿಕೋದ್ಯಮದ ಅಥವಾ ಸಾಹಿತ್ಯದ ಆರೋಗ್ಯವನ್ನ ಕಾಪಾಡಿದ್ದು ಬಹಳಷ್ಟು ಆಗಿದೆ ನಿಮ್ಮ ಕೊಡುಗೆ. ಇನ್ನು ಮುಂದೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ನಾನು ನಿಮ್ಮ ಸಹೋದರನಾಗಿಯೂ ಕೂಡ ನಾನು ನಿಮ್ಮ ಆಯಿಯ ಮಾತನ್ನ ಅನುಮೋದಿಸ್ತಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಇನ್ನು ಕೊನೆಗೆ ಲಾಸ್ಟ್ ಆಗಿ ಒಂದು ಮಾತನ್ನ ಹೇಳುವಂಥದ್ದು ಅಂತಂದ್ರೆ, ಈ ಒಂದು ಕಾರ್ಯಕ್ರಮ ಸೌರಭ ಕಾರ್ಯಕ್ರಮ ಇದು ಒಂದು ರೀತಿಯ ಎಲ್ಲೋ ನಾನು ನಮ್ಮ ಅತ್ತಿಗೆ ಮನೆಗೋ ಭಾವನ ಮನೆಗೋ ಮದುವೆಗೆ ಬಂದಂಗೆ ಅಷ್ಟು ಖುಷಿ ಆಯ್ತು. ಮೋಹನ್ ಹೆಗಡೆ ಅವರೇ, ನೀವು ಮಾಡಿರುವ ಊಟ ಇರಬಹುದು, ಇಲ್ಲಿ ಆತ್ಮೀಯತೆ ಇರಬಹುದು, ಇದಿರಬಹುದು. ಆಮೇಲೆ ಯಾವತ್ತು ಭಟ್ರಿಗೆ ಇಂತಹ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಹಿಡಿದು ಕೇಂದ್ರದವರೆಗಿನ ಎಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರಬಹುದು, ಆದ್ರೆ ಈ ಊರ್ನಲ್ಲಿ ಮಾಡುವಂಥದ್ದು ಇದೆಯಲ್ಲ, ತವರಿನಲ್ಲಿ ಮಾಡುವಂಥದ್ದು ಇದೆಯಲ್ಲ, ಈಗ ನೀವು ನೋಡಿ, ಬಹುಶಃ ಈ ಹೆಣ್ಮಕ್ಳು ಒಪ್ತಾರೇನೋ, ಯಾರು ಆಕಳಿಸಬಾರ್ದು. ಯಾಕೆಂತಂದ್ರೆ ನೀವು ನೋಡಿ, ನಿಮ್ಗೆ ಗಂಡನ ಮನೆಯಲ್ಲಿ ಸೀರೆ ತಂದು ಕೊಟ್ರೆ
ಅದ್ರ ಅತ್ಯಂತ ಖುಷಿ ಆಗೋದು ಯಾವಾಗ ಅಂದ್ರೆ ಅದು ನಿಮ್ಮ ಅಪ್ಪನ ಮನೇಲಿ ಅತ್ತಿಗೆ ತೋರಿಸಿದಾಗ, ಆವಾಗ ಅದ್ರದ್ದು ಆ ಸೀರೆ ಖುಷಿ ಅಂದ್ರೆ ಆ ರೀತಿ. ಹಂಗೆ ಭಟ್ರಿಗೆ ಕೂಡ ಅವ್ರಿಗೆ ಸಾಕಷ್ಟು ಕಡೆ ಸನ್ಮಾನ ಆಗಿ ಖುಷಿ ಆಗಿರ್ಬೋದು, ಆದ್ರೆ ಈ ಅಪ್ಪನ ಮನೆ, ಈ ತವರ ಮನೆ ಇದೆಯಲ್ಲ, ಇಲ್ಲಿ ಅವರ ಸೀರೆ ಪ್ರದರ್ಶನ ಇದೆಯಲ್ಲ, ಸೀರೆ ಅಂದ್ರೆ ಅವರ ಸಾಧನೆಯ ಪ್ರದರ್ಶನ, ಆ ಒಂದು ಖುಷಿ ಇದೆಯಲ್ಲ, ಅದು ನಮ್ಮ ಖುಷಿನೂ ಹೌದು, ಮತ್ತೆ ಅವರಿಗೂ ಕೂಡ ಅತ್ಯಂತ ನೆನಪಿನಲ್ಲಿರುವಂತಹ ಒಂದು ಖುಷಿ ಸಂಗತಿ ಅಂತ ಹೇಳ್ತೇನೆ. ಇನ್ನು ಹೀಗೆ ನಾನು ಹೇಳಲಿಕ್ಕೆ ಸಾಕಷ್ಟು ಸಂಗತಿಗಳಿದೆ, ಆದ್ರೆ ಪಾಪ ಕಿರಣ್ ಉಪಾಧ್ಯಾಯ ತುದಿ ಕಾಲಲ್ಲಿ ಇದ್ದಾರೆ. ಮುಂದಿನ ರಂಗಸ್ಥಳವನ್ನ ಅವರಿಗೆ ಬಿಟ್ಕೊಡ್ಬೇಕು ನಾನು. ಮತ್ತೆ ನನ್ನ ಅನಿಸಿಕೆಗಳನ್ನ ಇಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಗೆಲ್ಲರಿಗೂ, ಸಂಘಟಕರಿಗೆ, ಸೌರಭ ಟೀಮಿನ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತೀನಿ, ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಗೆಲ್ಲರಿಗೂ ವಂದನೆಗಳು. ರಾಜು ಸರ್, ಮತ್ತೇನಾದ್ರೂ ಒಂದು ಸ್ವಲ್ಪ ನಾನು ಏನಾದ್ರು ತಪ್ಪು ಮಾತಾಡಿದಿದ್ರೆ ಅದನ್ನ ನಿಮ್ಮನೆ ಮಾಡಿನೇ ಏನೋ ತಪ್ಪು ಮಾತಾಡಿದಾನೆ ಅಂತ ತಿಳಿದ್ಬಿಟ್ಟು ಅದನ್ನ ಮರ್ತು ಬಿಡಿ. ಸರ್ ಒಂದ್ ನಿಮಿಷ ಸರ್, ವಿಶ್ವೇಶ್ವರ ಭಟ್ರ ವಿಸ್ಮಯ ಲೋಕವನ್ನ ಒಂದೇ ಸೆಂಟೆನ್ಸ್ ನಲ್ಲಿ ಹೇಳೋದಾದ್ರೆ ನೀವು ಏನಂತ ಹೇಳ್ತೀರಿ? ವಿಶ್ವೇಶ್ವರ ಭಟ್ರ ಈವರೆಗಿನ ಸಾಧನೆಗಳನ್ನೆಲ್ಲ ಸೇರಿಸಿ ಅವರ ವಿಸ್ಮಯ ಲೋಕವನ್ನ ಒಂದೇ ಸೆಂಟೆನ್ಸ್ ನಲ್ಲಿ ಹೇಳೋದಾದ್ರೆ ನೀವು ಯಾವುದನ್ನು ಕೋಟ್ ಮಾಡ್ತೀರಿ? ಇಲ್ಲ, ನಾನು ಹೇಳಿದೆ ಬರೀ ವಿಶ್ವೇಶ್ವರ ಭಟ್ರು, ಅವರಿಗೆ ವೈಎನ್ಕೆ ಅವರು ಕಾಶಿದೇವರ ಭಟ್ಟರು, ಹೆಸರಿನ ಭಟ್ಟರು ಅಂತ ಹೇಳ್ತಿದ್ರು. ಕಾಶಿದೇವರು ಅಂದ್ರೆ ವಿಶ್ವೇಶ್ವರ ಅಲ್ಲ, ವೈಎನ್ಕೆ ಅವರು ಇಟ್ಟಿರೋ ಹೆಸರು. ನಾವು ಹೇಳಿದ್ದು ಹಾಗಲ್ಲ. ನಾವು ನಮ್ಮ ತರುವಾಯದವರು, ನಾವು ಅವ್ರ ಜೊತೆ ಒಡನಾಟಿಗಳೆಲ್ಲ ಹೇಳೋದು ವಿಶ್ವೇಶ್ವರ ಭಟ್ರು ಅಂದ್ರೆ ವಿಶೇಷ ಭಟ್ರು, ಅವ್ರು ವಿಸ್ಮಯ ಭಟ್ರು ಹೌದು, ಆಟೋಮೆಟಿಕ್ ಆಗಿ ಒಂದೇ ವರ್ಡಲ್ಲಿ ನಾವು ಅದನ್ನ ಹೇಳ್ಬೋದು. ಅವ್ರ ಇದ್ದಲ್ಲಿ ಏನಾದ್ರೂ ಒಂದು ವಿಶೇಷ ಇರುತ್ತೆ ಹೊರತಾಗಿ ಏನೋ ಸಾಮಾನ್ಯ ಸಂಗತಿಗಳು ಅಥವಾ ಸಾಮಾನ್ಯ ನಮ್ಮಲ್ಲಿ ಹೇಳ್ತಾರಲ್ಲ ತೌಡು ಕುಟ್ಟುವಂಥದ್ದು, ಸುಮ್ಮನೆ ಕವಳ ಹಾಕೊಂಡು ಕೆಲಸ ಇದು ಹರಟೆ ಹೊಡೆಯುವಂಥದ್ದು, ಅದು ಇಲ್ಲವೇ ಇಲ್ಲ. ಏನಾದ್ರೂ ಹರಟೆ ಇದ್ರೂ ಕೂಡ ಬೇಂದ್ರೆಯವರು ಕೂಡ ಅದನ್ನ ಹೇಳ್ತಾ ಇದ್ರು. ಬೇಂದ್ರೆಯವರು ಏನ್ ಹೇಳ್ತಿದ್ರು ಅಂದ್ರೆ, ನನ್ನ ಸಾಹಿತ್ಯದಲ್ಲಿ ನಾನು ಸಾಹಿತ್ಯ ರಚನೆ ಮಾಡುವಷ್ಟೇ ಖುಷಿ ನನಗೆ ಹರಟೆ ಹೊಡೆಯೋದ್ರಲ್ಲಿ ಕೂಡ ಸಿಗತ್ತೆ ಅಂತ ಹೇಳ್ತಿದ್ರು ಬೇಂದ್ರೆಯವರು. ಅದೇ ರೀತಿ ಆದ್ರೆ ಭಟ್ರ ಹರಟೆಯಲ್ಲಿ ಸುಮ್ಮನೆ ಊರ್ ಮೇಲಿನ ಜಗಳ ಅಥವಾ ಯಾರ್ದೋ ಹಿಷೆ ಪಂಚಾಯತ್ಗೆ ಇರುವುದಿಲ್ಲ. ಅಲ್ಲಿ ಅವ್ರದ್ದು ಬಹಳ ಥಾಟ್ ಪ್ರೊವೋಕಿಂಗ್ ಆದಂತಹ ವಿಷಯಗಳಿರುತ್ತೆ. ಹೀಗಾಗಿ ವಿಶೇಷ ಭಟ್ರು ಅಂತ ಹೇಳಿದ್ರೆ ಸರಿ ಹೋಗ್ಬೋದು. ಆಮೇಲೆ ಇವತ್ತು ಬೆಳಗ್ಗೆ ಇನ್ನೊಬ್ರು ಮಾತಾಡುವಾಗ ಅಬ್ಸರ್ವ್ ಮಾಡಿದ್ರು, ಉತ್ತರ ಕನ್ನಡದಲ್ಲಿ 100ಕ್ಕಿಂತ ಹೆಚ್ಚು ಬರೆದವರು ಯಾರೋ ಒಬ್ರೋ ಇಬ್ರೋ ಇರಬಹುದೇನೋ ಅಂತ ಹೇಳಿದ್ರು. ಇನ್ನೂ ಒಬ್ರು ಇದ್ದಾರೆ, ಬೆಳಗ್ಗೆ ಶಾಸ್ತ್ರಿ ಅವ್ರ ಹೆಸರು ಬಂತು, ಕೃಷ್ಣಮೂರ್ತಿ ಹೆಬ್ಬಾರ್ ಹೇಳಿದ್ರು ಕಾಣಿಸುತ್ತೆ. ಇನ್ನೊಬ್ರು ಬರೆದಿದ್ದಾರೆ, GS ಭಟ್ ಅಂತನೂ ಒಬ್ರು 100 ಬರೆದಂತ ಪುಸ್ತಕಗಳನ್ನು ಬರೆದಂತವ್ರು ಇದ್ದಾರೆ ನಮ್ಮ ಜಿಲ್ಲೆಯವರೇನೆ. ಆದ್ರೆ ನಾನು ಹೇಳೋದು ಅದರಲ್ಲಿ ಕೆಲವು ಅಭಿನಂದನ ಗ್ರಂಥನೂ ಇರ್ಬೋದು ಅಥವಾ ಬೇರೆ ಬೇರೆ ಗ್ರಂಥಗಳಿರ್ಬೋದು. ಆದ್ರೆ ಮೌಲಿಕವಾದ ಕೃತಿಯನ್ನ, ಅತ್ಯಂತ ಥಾಟ್ ಪ್ರೊವೋಕಿಂಗ್ ಬುಕ್ಗಳನ್ನ 100ಕ್ಕೂ ಹೆಚ್ಚು ಬರೆದಂತಹ ಒಂದು ಶ್ರೇಯಸ್ಸು ನಮ್ಮ ವಿಶ್ವೇಶ್ವರ ಭಟ್ರು.